ಇದೆ ವಂದನೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಅದರ ಹಿಂದೆ ರಾಜ್ಯಪಾಲರು ಭಾರತ ಸೇವಾದಳ ಇದರ ಬಾಲಕರ ವಿಭಾಗವನ್ನ ತಂಡದ ನಾಯಕ ಇವರು ಮುನ್ನಡೆಸ್ತಾ ಇದ್ದಾರೆ. ವಂದನೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಅದರ ಕೊನೆಯದಾಗಿ ಭಾರತ ಸೇವಾದಳದ ಬಾಲಕಿಯರ ವಿಭಾಗ ಕುಮಾರಿ ದಿವ್ಯಾ ಎಸ್ ಇದರ ನೇತೃತ್ವವನ್ನ ವಹಿಸಿದ್ದಾರೆ. ಮತ್ತೊಂದು ತುದಿಯಿಂದ ರಾಜ್ಯಪಾಲರಿಗೆ ವಂದನೆಯನ್ನ ಸಲ್ಲಿಸಿದ ನಂತರ ತಂಡಗಳು ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾ ಇದೆ. ಇದಾದ ನಂತರ ಪೊಲೀಸ್ ಬ್ಯಾಂಡ್ನವರು ಈಗ ರಾಜ್ಯಪಾಲರಿಗೆ ಗೌರವ ವಂದನೆಯನ್ನ ಸಲ್ಲಿಸೋದಕ್ಕೆ ಬರ್ತಾ ಇದ್ದಾರೆ. ಸಾರೆ ಜಹಾಂ ಸೆ ಅಚ್ಚಾ ಇದನ್ನ ಅಲ್ಲಮ ಇಕ್ಬಾಲ್ ಅವರ ರಚನೆಯನ್ನ ಇದನ್ನ ಸಾಂಗ್ ಆಫ್ ಹಿಂದೂಸ್ತಾನ್ ಅಂತಾನು ಕರಿತೀವಿ. ಅದನ್ನ ಸಾರೆ ಜಹಾಂ ಸೆ ಅಚ್ಚಾ ಈ ವಾದ್ಯವನ್ನ ಈ ಗೀತೆಯನ್ನ ನುಡಿಸ್ತಾ ಮಾನ್ಯ ರಾಜ್ಯಪಾಲರಿಗೆ ಗೌರವ ವಂದನೆಯನ್ನ ಪೊಲೀಸ್ ಬ್ಯಾಂಡ್ ಅವರು ಸಲ್ಲಿಸ್ತಾ ಇದ್ದಾರೆ. ಮೈಸೂರಿನ ಪೊಲೀಸ್ ಬ್ಯಾಂಡ್ ಬಹಳ ಪ್ರಸಿದ್ಧವಾದಂಥದ್ದು. ಬಹಳ ವರ್ಷಗಳಿಂದ ತಮ್ಮ ಶಿಸ್ತುಬದ್ಧ ವಾದನದಿಂದಾಗಿ ಇಡೀ ರಾಜ್ಯದಲ್ಲಿ ಹೆಸರನ್ನ ಪಡ್ಕೊಂಡಿದ್ದಾರೆ. ಇದಾದ ನಂತರ ಮತ್ತೆ ರಾಜ್ಯಪಾಲರಿಗೆ ಎಲ್ಲ ತಂಡಗಳು ಸೇರಿ 15 ಹೆಜ್ಜೆ ಮುಂದೆ ಬಂದು ಗೌರವಾರ್ಪಣೆಯನ್ನ ಮಾಡಲಿದ್ದಾರೆ. ಈ ಒಂದು ಬನ್ನಿ ಮಂಟಪ ಬಹಳ ವರ್ಷಗಳಿಂದ ಈ ಒಂದು ಟಾರ್ಚ್ ಲೈಟ್ ಪೆರೇಡ್ ಪಂಜಿನ ಕವಾಯತಿಗೆ ಹೇಳಿ ಮಾಡಿಸಿದಂತಹ ಜಾಗ ಅಂತಾಗಿದೆ. ಈ ವರ್ಷ ಇದರ ವೀಕ್ಷಕರ ಸಂಖ್ಯೆಯನ್ನ ಜಾಸ್ತಿ ಮಾಡೋ ದೃಷ್ಟಿಯಿಂದ ಸೀಟಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡಿ ಸುಮಾರು 25,000 ಜನ ಅಷ್ಟು ಜನ ಕೂತ್ಕೊಂಡು ಈ ಮೆರವಣಿಗೆಯನ್ನ ಪ್ರದರ್ಶನವನ್ನ ನೋಡೋದಕ್ಕೆ ಅವಕಾಶ ಇದೆ. ಕೇವಲ ಪೆರೇಡ್ ಅಲ್ಲ, ಇದರೊಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಿತ್ಯೋತ್ಸವ ಕವಿ KS ನಿಸಾರ್ ಅಹಮದ್ ಅವರು, ಅನೇಕ ಗಣ್ಯರು ಬನ್ನಿ ಮಂಟಪದ ವೇದಿಕೆಯಲ್ಲಿ ಈ ಹೊನಲು ಬೆಳಕಿನ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ರಂಗನಾಥ್ ಅವರು ಇದುವರೆಗೆ ನಡೆದ ಪಥಸಂಚಲನದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀಡಿದ್ದಾರೆ. ನಗಣವರೇ, ನಾವು ಮೈಸೂರಿನ ಮಹತ್ವದ ಬಗ್ಗೆ, ಮೈಸೂರಿನ ಸಾಂಸ್ಕೃತಿಕ ಹಿರಿಮೆ ಗರಿಮೆಗಳ ಬಗ್ಗೆ ಮಾತನಾಡ್ತಾ ಮತ್ತೊಂದು ಅಂಶದ ಬಗ್ಗೆ ನಾವು ಮಾತನಾಡಬೇಕು. ಈ ಪಥಸಂಚಲನದಲ್ಲಿ ಭಾಗವಹಿಸಿದಂತ ಬ್ಯಾಂಡ್ಗಳು, ನಮ್ಮ ಸಂಗೀತದ ಬ್ಯಾಂಡ್ಗಳು, 2 ಬ್ಯಾಂಡ್ಗಳು ಬಹಳ ಮುಖ್ಯ ಇಲ್ಲಿ. ಒಂದು ಕರಾಟೆ ಬ್ಯಾಂಡ್ ಅಂತ ಹೇಳಿ ಕರ್ನಾಟಕ ಸಂಗೀತವನ್ನು ನುಡಿಸ್ತಕ್ಕಂಥ ಬ್ಯಾಂಡ್, ಮತ್ತೊಂದು ಇಂಗ್ಲಿಷ್ ಬ್ಯಾಂಡ್. ಹೇಗೆ ನಾವು ಅಷ್ಟಿಪಟ್ಟೆ ಮೈಸೂರಿಗೆ ಬಹಳ ಮುಖ್ಯವಾದಂತ ಮೈಸೂರಿನ ಹಿರಿಮೆ ಗರಿಮೆಗೆ ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ಈ 2 ಬ್ಯಾಂಡ್ಗಳು ಕೂಡ ಮೈಸೂರಿನ ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಉತ್ಸವಗಳಲ್ಲಿ ತನ್ನದೇ ಆದಂತ ಪಾತ್ರವನ್ನ ಮತ್ತು ತನ್ನ ಇರುವೆಯನ್ನ ಸಾರುವಂತದ್ದು. ಇದನ್ನ ತಾವು ಗಮನಿಸಿದ್ದೀರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ. ಕರ್ನಾಟಕ ಬ್ಯಾಂಡ್ ಅಲ್ಲಿ ಶಾಸ್ತ್ರೀಯವಾದ ಸಂಗೀತವನ್ನ ಕಲಿತಂತವರು, ಪರಿಣಿತರಾದಂತ ಸಂಗೀತಗಾರರನ್ನ ಸೇರಿಸ್ಕೊಳ್ಳಲಾಗತ್ತೆ. ಇಂಗ್ಲಿಷ್ ಬ್ಯಾಂಡ್ ಅಲ್ಲಿ ಸಂಗೀತಗಾರರಾಗಕ್ಕೆ ಅರ್ಹರಾದವರು ಅಂತ ಹೇಳಿದ್ರೆ ಅವರು ವಿದೇಶದ ಒಂದು ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕಾಗತ್ತೆ. ಇಂಗ್ಲಿಷ್ ಬ್ಯಾಂಡ್ ನಲ್ಲಿ ಸೇರ್ಪಡೆ ಆಗೋದಕ್ಕೆ ಅರ್ಹತೆ ಪಡಿಬೇಕಾದ್ರೆ ಅದು ಕೆಲವು ಪರೀಕ್ಷೆಗಳನ್ನ ಅವರು ಪಾಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಈ 2 ಟೀಮ್ಗಳು, ಕರ್ನಾಟಕ ಬ್ಯಾಂಡ್ ಆಗಿರ್ಬೋದು, ಇಂಗ್ಲಿಷ್ ಬ್ಯಾಂಡ್ ಆಗಿರ್ಬೋದು, ಒಂದು ಮಟ್ಟದ ಪರಿಣತಿ ಮತ್ತು ಅರ್ಹತೆ, ಯೋಗ್ಯತೆ ಇದಿಷ್ಟನ್ನು ಪಡ್ಕೊಂಡಿದ್ರೆ ಮಾತ್ರ ಈ ಬ್ಯಾಂಡ್ ಅಲ್ಲಿ ಸ್ಥಾನ ಪಡ್ಕೊಳ್ಳೋಕೆ ಸಾಧ್ಯ. ಅದರ್ವೈಸ್ ದೇ ಹ್ಯಾವ್ ನೋ ರೋಲ್ ಟು ಪ್ಲೇ. ಬಹಳ ಕಷ್ಟ ಆಗುತ್ತೆ. ಅಷ್ಟು ರಿಗರಸ್ ಆದಂತ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು, ಜೊತೆಗೆ ನಿಯತವಾಗಿ ತಾಲೀಮ್ ನಡೆಸಬೇಕು, ಜೊತೆಗೆ ರಸಿಕ ವೃಂದ ಅವರ ಅರ್ಹತೆಯನ್ನ ಮೆಚ್ಚಬೇಕು. ಇದಿಷ್ಟು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದವ್ರಿಗೆ ಮಾತ್ರ ಕರ್ನಾಟಕ ಬ್ಯಾಂಡ್ ಆಗ್ಲಿ, ಇಂಗ್ಲಿಷ್ ಬ್ಯಾಂಡ್ ಆಗ್ಲಿ ಸ್ಥಾನ ಸಿಗುತ್ತೆ ಸಂಗೀತಗಾರರಿಗೆ. ಯಾಕಂದ್ರೆ ಇದಕ್ಕೊಂದು ದೀರ್ಘವಾದ ಒಂದು ಪರಂಪರೆ ಇದೆ. ಆ ಕಾರಣದಿಂದ ಅಷ್ಟು ಸುಲಭವಾಗಿ ಸಂಗೀತಗಾರರಾಗಕ್ಕೆ ಇಲ್ಲಿ ಸಾಧ್ಯವಿಲ್ಲ. ಆ ಕಾರಣದಿಂದಲೇನೆ
ಈ ಎರಡೂ ಕರ್ನಾಟಕ ಸಂಗೀತ ಬ್ಯಾಂಡ್ ಮತ್ತು ಇಂಗ್ಲಿಷ್ ಬ್ಯಾಂಡ್ ಎರಡು ಜನಮನ್ನಣೆಯನ್ನು ಹೌದು. ಪಡೆದು ಇಷ್ಟು ವರ್ಷಗಳ ಕಾಲ ನಾಗಣ್ಣವ್ರೆ, ಈಗ ಅದು ಬಂದ್ ನಾವು mainstream ಗೆ ಬಂದಿದೆ. ನಾವು ನೋಡ್ತಾ ಇದ್ದೇವೆ, ನಾವು ಈ ಪಥಸಂಚಲನದ ಪಥ 1ನೆಯ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಇದನ್ನ ರಿವ್ಯೂ ಆರ್ಡರ್ ಅಂತ ಹೇಳಿ ಕರಿತೇವೆ. ಪಥ ಸಂಚಲನ ಏನಾಯ್ತು, ಪಥ ಪಥ ಪರೀಕ್ಷೆ ಮತ್ತು ಪಥ ಸಂಚಲನ, ಪಥ 1 ಇವೆಲ್ಲವೂ ಮುಗಿದ ನಂತರ ಏನು ಪಥ ನಿರ್ಗಮನಕ್ಕಿಂತ ಮುಂಚೆ ಅದನ್ನ ಮತ್ತೊಮ್ಮೆ ರಿವ್ಯೂ ಮಾಡುವಂತ ಒಂದು ಪ್ರಕ್ರಿಯೆ. ಈ ಪಥ ಸಂಚಲನದ ಪ್ರಧಾನ ದಳಪತಿ ACP ಶಿವರಾಜ್ ಅವರ ನೇತೃತ್ವದಲ್ಲಿ ಈ ಪಥ ಸಂಚಲನ ಕಾರ್ಯಕ್ರಮ ಈ ಹೊನಲು ಬೆಳಕಿನಲ್ಲಿ ನಡೀತಾ ಇದೆ. ಈಗ ರಿವ್ಯೂ ಆರ್ಡರ್ ಮುಗಿದ ನಂತರ ಅವರು ಕವಾಯತು ನಿರ್ಗಮಿಸಲು ಈ ದಿನದ ಮುಖ್ಯ ಅತಿಥಿಗಳಾಗಿರುವಂತಹ ಘನತೆವೇತ ರಾಜ್ಯಪಾಲರ ಅನುಮತಿಯನ್ನ ಕೋರಲಿದ್ದಾರೆ. ಇದು ಒಂದು ಕ್ಷಣ ರಾಮೇಶ್ವರಪ್ಪನವ್ರು ಹೇಳ್ತಾ ಇದ್ರಿ, ಪಥ ಸಂಚಲನದ ಪ್ರಕ್ರಿಯೆ ಒಂದು 20-30 ನಿಮಿಷಗಳಲ್ಲಿ ಮುಗಿದೋಗುತ್ತೆ ನಿಜ. ಆದ್ರೆ ಅವರ ತಾಲೀಮು ಮತ್ತು ಶಿಸ್ತು ಅದೆಲ್ಲವೂ ಕೂಡ ಇಲ್ಲಿ ಪರೀಕ್ಷೆಗೆ ಒಡ್ಲಾಗತ್ತೆ. ಅಷ್ಟು ಶಿಸ್ತಿನಿಂದ ಅವರು ಅನೇಕ ವರ್ಷಗಳ ತಾಲೀಮು ಅಂತ ಬೇಕಾದ್ರೆ ಹೇಳ್ಬೋದು. ಅದು ಸಶಸ್ತ್ರ ಪಡೆ ಇರ್ಬೋದು ಅಥವಾ ಯೂನಿಫಾರ್ಮ್ಡ್ ಬೆಟಾಲಿಯನ್ಗಳಿರ್ಬೋದು. ಅವರು ಅತ್ಯಂತ ಶಿಸ್ತಿನಿಂದ ತಮ್ಮ ಇದೀಗ ಪ್ರದರ್ಶನ ಮಾಡಬೇಕಾಗುತ್ತೆ. ಇಂದಿನ ಸಂಜೆಯ ಪಥ ಸಂಚಲನದ ಪ್ರಧಾನ ದಳಪತಿ ACP ಶಿವರಾಜ್ ಅವರು ಮುಖ್ಯ ಅತಿಥಿಗಳಾಗಿರುವಂತಹ ಘನತೆವೇತ ರಾಜ್ಯಪಾಲರ ಅನುಮತಿಯನ್ನ ಯಾಚಿಸಲಿಕ್ಕೆ ಆಗಮಿಸಿದ್ದಾರೆ. ಪೆರೇಡ್ ಅನ್ನ ಮುಕ್ತಾಯಗೊಳಿಸಲು ಇದೀಗ ಅವರು ಘನತೆವೇತ ರಾಜ್ಯಪಾಲರ ಅನುಮತಿಯನ್ನ ಪಡೆದುಕೊಂಡು ಸ್ವಸ್ಥಾನಕ್ಕೆ ಅವರು ನಿರ್ಗಮಿಸಲಿದ್ದಾರೆ ಮತ್ತು ಎಲ್ಲ ದಳಗಳಿಗೆ ಅವರು ಅನುಮತಿಯನ್ನ ಪಡೆದುಕೊಂಡು ದಳಗಳ ನಿರ್ಗಮನಕ್ಕೆ ಅವರು ಈಗ ಆದೇಶವನ್ನು ಮಾಡಲಿದ್ದಾರೆ. ಈ ಎಲ್ಲ ವೇಷಭೂಷಣಗಳು ನೋಡಿ, ಆ ಕುದುರೆಗಳನ್ನ ಸಿಂಗಾರ ಮಾಡಿರ್ತಕ್ಕಂಥ ಪರಿ ಏನಿದೆ ಮತ್ತು ಆ ಕುದುರೆ ಸವಾರರು, ಪ್ರಧಾನ ದಳಪತಿ ಮತ್ತು ಸಹಾಯಕ ದಳಪತಿ ಇವರೆಲ್ಲರ ತಾವು ಹೇಳ್ತಾ ಇದ್ರಿ, ಯಾತಕ್ಕೆ ಮೌಂಟೆಡ್ ಕಂಪನಿ ಅಥವಾ ಅಶ್ವಾರೋಹಿ ದಳ ಮೈಸೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಇಷ್ಟೊಂದು ಖ್ಯಾತಿ ಹೊಂದಿದೆ, ಪ್ರಸಿದ್ಧಿಯಾಗಿದೆ ಅಂತ ತಾವು ಕೇಳ್ತಾ ಇದ್ರಿ. ಹಾರ್ಸ್ ಇಸ್ ಮೋಸ್ಟ್ ಬ್ಯೂಟಿಫುಲ್ ಎನಿಮಲ್, ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಎನಿಮಲ್. ಬಹಳ ಸುಂದರವಾದ. ಅಂದ್ರೆ ಪ್ರತಿಯೊಂದು ಪ್ರಾಣಿಗೂ ಅದರ ಆಕಾರ, ದೇಹ ಅದೆಲ್ಲ ಸೃಷ್ಟಿಯಲ್ಲಿ ನಿಯಮದಲ್ಲಿ ಅದು ಇರುತ್ತೆ. ಆದ್ರೆ ಈ ಪ್ರಾಣಿ ಮಾತ್ರ ಅತ್ಯಂತ ಸುಂದರವಾದಂತ ಪ್ರಾಣಿ. ಹಾಗಾಗಿ ಚರಿತ್ರೆಯಲ್ಲಿ ಇದು ಶಾಶ್ವತವಾಗಿ ಉಳಿದು ಹೋಗ್ಬಿಟ್ಟಿದೆ. ಮನುಷ್ಯರು ಮತ್ತು ಕುದುರೆಗಳ ಸಂಬಂಧ ಅಷ್ಟು ಬಿಸಲಾರದ ಬೆಸಿಗೆಯಾಗಿ ಅದು ಇದೆ. ಈ ಪವರ್, ಶಕ್ತಿ ಅಂತ ಏನ್ ನಾವು ಕರಿತೇವೆ, ಪ್ರತೀಕವಾಗಿ ಅದರ ಉಗಮ ಏನಿದೆ ಅದನ್ನ ಅಶ್ವದ ಶಕ್ತಿಯ ಮೇಲೆ, ಆ ಚಲನ ಪವರ್ ಅಂತ ಕರಿತೀವಲ್ಲ, ಅದ್ರ ಮೇಲೆ ನಿರ್ಧಾರ ಮಾಡ್ತಾರೆ ವಿಜ್ಞಾನ. ಆ ಪವರ್ ಎನ್ನುವಂಥದ್ದನ್ನ ಈ ಅಶ್ವಶಕ್ತಿಯ ಆಧಾರದ ಮೇಲೆ, ಅಶ್ವದ ವೇಗದ ಆಧಾರದ ಮೇಲೆ ನಿರ್ಧಾರ ಮಾಡಿರ್ತಕ್ಕಂಥ. ಇಂದಿಗೂ ಕೂಡ ಎಷ್ಟು ಹಾರ್ಸ್ ಪವರ್ ಅಂತ ಹೇಳಿ ಕರಿತೀವಿ, ಎಷ್ಟು ಅಶ್ವಶಕ್ತಿ ಅಂತ ಹೇಳಿ. ಅದರಿಂದ ಈಗ ಆ ಪೆರೇಡ್ ನಿರ್ಗಮಿಸ್ತಾ ಇದೆ. ಅದಾದ ನಂತರ ಈಗಾಗಲೇ ಸೂಚಿಸಿದಾಗೆ ಒಂದೊಂದಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಶುರುವಾಗುತ್ತೆ. ನಾಡಗೀತೆ ಈಗ ಇದಾದ್ಮೇಲೆ ನಾಡಗೀತೆ ಇದೆ. ರಾಜ್ಯಪಾಲರು ತಮ್ಮ ಸ್ವಸ್ಥಾನಕ್ಕೆ ಹೋಗಿ ಅಲ್ಲಿ ಆಸೀನರಾಗ್ತಾರೆ.
ಅಲ್ಲಿ ನೋಡಿ. ವಿಹಂಗಮವಾದಂತ ನೋಟ ಅವರಿಗೆ ಸಿಗುತ್ತೆ. ಬನ್ನಿ ಮಂಟಪ ಇವತ್ತಿನ ಕೇಂದ್ರ ಬಿಂದು ರಾಜ್ಯಪಾಲರೇ ಆಗಿದ್ದಾರೆ. ಬನ್ನಿ ಮಂಟಪದ ಮುಖ್ಯ ದ್ವಾರ ಎಷ್ಟು ಆ ಕೆಂಪು ಕಂಬಳಿಯನ್ನ ಹಾಸಿ ವೇದಿಕೆ ಮೇಲಿರುವಂತಹ ಎಲ್ಲಾ ಕಾರ್ಪೆಟ್ ಗಣ್ಯರು ಅಂತ ಹೇಳ್ತೀವಲ್ಲ, ರಾಜ್ಯಪಾಲರನ್ನ ಸ್ವಾಗತ ಮಾಡುವಂತದ್ದು ರಿಸೀವ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಗಣ್ಯರು ಕೂಡ ಇಲ್ಲಿ ಎಲ್ಲ ಆಸೀನರಾಗಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಲೋಕೋಪಯೋಗಿ ಹಾಗೂ ಒಳನಾಡು ಜಲಸಾರಿಗೆ ಮತ್ತು ಬಂದರು ಸಚಿವರಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ನೈಮಾ ಸುಲ್ತಾನ್ ಬೇಗಂ ಅವರು, ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶ್ರೀ ಆಂಜನೇಯ ಅವರು, ಮೇಯರ್ ಅವರಾಗಿರ್ತಕ್ಕಂಥ ಶ್ರೀ ರವಿಕುಮಾರ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಉಮಾಶ್ರೀ ಅವರು, ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮೋಹನ್ ಶಾಂತನಗೌಡ ಅವರು, ಹಾಗೂ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಘನತೆವೆತ್ತ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸುಬ್ರೋ ಕಮಲ್ ಮುಖರ್ಜಿ ಅವರು, ಎಲ್ಲ ಗಣ್ಯಾತಿ ಗಣ್ಯರು ಈ ಬಾರಿ ಪಂಜಿನ ಕವಾಯತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಈಗಾಗಲೇ ನಮ್ಮ ಚಂದ್ರವಾಹಿನಿ ಮೂಲಕ ವಿಜಯದಶಮಿ ಮೆರವಣಿಗೆಯ ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡಿದ್ದೇವೆ. ಇಂದು ಮಧ್ಯಾಹ್ನ 2:15 ಸಂಜೆ 4:45 ಏನು ಪುಷ್ಪಾರ್ಚನೆ ಆಯ್ತು ನಾಡದೇವಿಗೆ, ಅದಾದ ನಂತರ ಕೂಡ ಮುಕ್ತಾಯದವರೆಗೆ ನಾವು ನೇರ ಪ್ರಸಾರ ಮಾಡಿದ್ದೇವೆ. ಗೃಹ ಸಚಿವರು ಕೂಡ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಕೂಡ ಇಲ್ಲಿದ್ದಾರೆ. ತನ್ವೀರ್ ಸೇಠ್ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು, ಅವರು ಕೂಡ ಇಲ್ಲಿ ಆಸೀನರಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ದಸರಾ ಮಹೋತ್ಸವದ ವಿಶೇಷಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಆಗಿರುವಂತಹ ಶ್ರೀ ರಣದೀಪ್ ಅವರು ಬಹಳ ಅಚ್ಚುಕಟ್ಟಾಗಿ ಈ ವರ್ಷ ಅವರು ಸಂಘಟನೆ ಮಾಡಿದ್ದಾರೆ. ಅವರಿಗೆ ಜೊತೆಯಾಗಿ ನಮ್ಮ ಮೈಸೂರು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಸುಬ್ರಹ್ಮಣ್ಯೇಶ್ವರ ರಾವ್ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ರವಿ ಡಿ ಚನ್ನಣ್ಣನ್ ಅವರು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಜಗದೀಶ್ ಅವರು, ಮತ್ತು ಮೂಡ ಆಯುಕ್ತರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಶಿವಶಂಕರ್ ಅವರು. ಒಂದು ಸಂಗತಿಯನ್ನ ನಾವು ಗಮನಿಸಿದೀವಿ ರಾಮೇಶ್ವರಪ್ಪನವ್ರೆ, ಇವತ್ತಿನ ಈ ಟಾರ್ಚ್ ಲೈಟ್ ಪೆರೇಡ್ಗೆ ಪಂಜಿನ ಕವಾಯತಿನ ಕಾರ್ಯಕ್ರಮಕ್ಕೆ ಎಲ್ಲಾ ಗಣ್ಯರಿಗಿಂತ ಮೊದಲು ಬಂದು ಆಸೀನರಾಗಿದ್ದವರು ನಮ್ಮ ಮಹತ್ವದ ಕವಿಗಳಲ್ಲಿ ಒಬ್ಬರಾದ KS ನಿಸಾರ್ ಅಹಮದ್ ಅವರು. ಈಗಾಗಲೇ ಗೊತ್ತಿರೋ ಹಾಗೆ ಅವರು ಈ ವರ್ಷದ ದಸರಾ ಮಹೋತ್ಸವನ ಉದ್ಘಾಟನೆ ಮಾಡಿದ್ರು. ಅವರು ಮೊದಲು ಬಂದು ಆಸೀನರಾಗಿದ್ರು. ಅಂದ್ರೆ ಈ ಪ್ರೊಸೀಡಿಂಗ್ಸ್ಗೆ, ಈ ಸಂಜೆಯ ಎಲ್ಲ ಕಾರ್ಯಕ್ರಮ, ಬೆಳಗ್ಗೆನೂ ಕೂಡ ಅವರು ಬಂದಿದ್ರು. ಜಂಬೂ ಸವಾರಿಯ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು. ಬಹಳ ಹರ್ಷಚಿತ್ತರಾಗಿ ಲಘು ಬಗೆಯಿಂದ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಂತ ಮಹತ್ವದ ಕವಿ ನಿಸಾರ್ ಅಹಮದ್ ಅವರು. ಪ್ರಾಯಶಃ ಅವರು ಇಂಥ ಒಂದು ಕ್ಷಣಕ್ಕಾಗಿ ಬದುಕಿನುದ್ದಕ್ಕೂ ನೋಂತಿದ್ರು ಅಂತ ಕಾಣಿಸುತ್ತೆ. ಯಾಕಂದ್ರೆ ಕನ್ನಡದ ಜನ ಅವರು ಆ ಒಂದು ಅಮೋಘವಾದ ಪದ್ಯವನ್ನ ಬರೆದ ಕ್ಷಣದಿಂದ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ಬೆಳಕಿನಲ್ಲಿ ಆ ಪದ್ಯವನ್ನ ಬರೆದು ಅವರು ಲೋಕವಿಖ್ಯಾತರಾದ್ರು. ಯಾಕಂದ್ರೆ ಕನ್ನಡ ಅಂದ್ರೆ ನಮ್ಮದೇ ಆದಂತ ಒಂದು ಲೋಕ. ಘನತೆವೆತ್ತ ರಾಜ್ಯಪಾಲರು ಇದೀಗ ನ್ಯಾಯಮೂರ್ತಿಗಳಿಗೆ ಹಸ್ತಲಾಘವ ಮಾಡಿ ವೇದಿಕೆಗೆ ಆಗಮಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಘನತೆವೆತ್ತ ನ್ಯಾಯಮೂರ್ತಿಗಳು ಅವರನ್ನ ಈ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಈಗ ಕಾರ್ಯಕ್ರಮ ಮುಂದುವರಿತದೆ. ನಾಡಗೀತೆಯೊಂದಿಗೆ ಮುಂದಿನ ಕಾರ್ಯಕ್ರಮಗಳನ್ನ ರಾಷ್ಟ್ರಕವಿ ಕುವೆಂಪು ಅವರ ರಚನೆ ಪ್ರಸನ್ನ ಕುಮಾರ್ ಮತ್ತು ತಂಡದವರು ಪ್ರಸ್ತುತಪಡಿಸ್ತಾ ಇದ್ದಾರೆ ನಾಡಗೀತೆಯನ್ನ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸಋಷಿಗಳ ವೀಣೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಮಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿ
ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳವೇ ನನ್ನ ಘೋಷ ಜೀವವು ನಿನ್ನಾವೇ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುತ ವಿದ್ಯಾರಣ್ಯ ಬಸವೇಶ್ವರ ನನ್ನ ಷಡಕ್ಷರಿ ಪೊನ್ನ ಅಂಕನ ಭೂಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೈರವ ಹೊಯ್ಸಳ ನಾಡಿದ ನಾಡೆ ಕನ್ನಡ ಜಗಣರ ನೆಚ್ಚಿನ ಬೀಡು. ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ಗಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನತನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ನೀರು. ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ನಮ್ಮೆಲ್ಲರ ಪ್ರೀತಿಯ ಕವಿ ರಾಷ್ಟ್ರಕವಿ ಕುವೆಂಪು ಅವರ ರಚನೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಮ ನಾಡಗೀತೆ. ನಾಗಣ್ಣವ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಆ ಸಾಲುಗಳಿಗೆ ಬಂದಾಗ ಮೈ ನವಿರೇಳುತ್ತೆ. ಯಾತಕ್ಕಂದ್ರೆ ಅವರ ಬದುಕಿನ ಉದ್ದೇಶ ಒಬ್ಬ ವಿಶ್ವಕವಿಯಾಗಿ ಮಹಾಕವಿಯಾಗಿ ಅವರು ಮಹಾಮಾನವತಾವಾದಿಯಾಗಿ ಕರ್ನಾಟಕದ ನೆಲ ಎಲ್ಲರನ್ನ ಕೈ ಬೀಸಿ ಕರೀಬೇಕು, ಎಲ್ಲರ ಆವಾಸ ಸ್ಥಾನ ಆಗ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು ಅವರು. ಹಾಗಾಗಿ ಯಾವುದೇ ತತ್ವ, ಯಾವುದೇ ಸಿದ್ಧಾಂತ, ಯಾವುದೇ ದಾರ್ಶನಿಕನ ಆಶಯವೂ ಕೂಡ ಒಂದು ನಾಡು ಸರ್ವ ಜನಾಂಗದ ತೋಟ ಆಗಬೇಕು, ಶಾಂತಿಯ ತೋಟ ಆಗಬೇಕು ಎನ್ನುವಂಥದ್ದು. ಹಾಗಾಗಿ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಈ ಸಂದೇಶಗಳ ಮೂಲಕ, ಅವರ ಅನಿಕೇತನ ಸಂದೇಶ ಇರ್ಬೋದು, ಅಥವಾ ಅವರ ಭಾರಿಸು ಕನ್ನಡ ಡಿಂಡಮ ಇರ್ಬೋದು, ಅವರ ವಿಶ್ವಮಾನವ ಸಂದೇಶ ಇರ್ಬೋದು, ಮನುಜ ಮತ ವಿಶ್ವಪಥ, ಇವೆಲ್ಲವೂ ಕೂಡ ಸಪ್ತಸೂತ್ರ. ಈಗಾಗಲೇ ಮೋಟರ್ ಸೈಕಲ್ ಡಿಸ್ಪ್ಲೇ ಮುಂದಿನ ಕಾರ್ಯಕ್ರಮ ಶುರುವಾಗಿದೆ, ಟೋರ್ನೆಡೋಸ್. ಅದನ್ನ ನಮ್ಮ ರಂಗನಾಥ್ ಅವರು ವಿವರಣೆ ಕೊಡ್ತಾರೆ. ಈಗ ಮೈ ನವಿರೇಳುವಂತಹ ಉಸಿರು ಬಿಗಿ ಹಿಡಿದು ನೋಡುವಂತೆ ಮಾಡುವ ವಿಶ್ವವಿಖ್ಯಾತ ಮೋಟಾರ್ ಸೈಕಲ್ ಪ್ರದರ್ಶನದ ತಂಡ ಮೈದಾನಕ್ಕೆ ಆಗಮಿಸ್ತಾ ಇದೆ.
ಇದು ಆರ್ಮಿ ಸರ್ವಿಸ್ ಕಾರ್ಪ್ಸ್ ಅವರ ಟಾರ್ನೆಡೋ ತಂಡ. ಈ ತಂಡ ಟಾರ್ನೆಡೋ ಅಂದ್ರೆ ಸುಂಟ್ರ ಗಾಳಿ ಅಂತ ಹೇಳಿ ಅರ್ಥ. ಈ ಬೈಕ್ ಮೇಲೆ, ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ಇವರು ಅತ್ಯಂತ ವೇಗದಿಂದ ಗಾಡಿಯನ್ನು ಓಡಿಸ್ಕೊಂಡ್ ಬಂದು ಮಾಡುವಂತಹ ಸಾಹಸ. ಹಾಗಾಗಿ ಇದಕ್ಕೆ ಟಾರ್ನೆಡೋಸ್ ಅಂತ ಹೆಸರನ್ನ ಕೊಡಲಾಗಿದೆ. ಈ ತಂಡವನ್ನ 1982ರಲ್ಲಿ ರಚಿಸಲಾಗಿದೆ. ಆ ವರ್ಷ ನವದೆಹಲಿಯಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನ ಸ್ಮರಣಾರ್ಥವಾಗಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಈ ತಂಡವನ್ನ ರಚಿಸಲಾಯಿತು. ಈ ತಂಡದ ನೈಪುಣ್ಯತೆ ಹಾಗೂ ವೇಗವನ್ನು ಗಮನಿಸಿ ಇದಕ್ಕೆ ದಿ ಟಾರ್ನೆಡೋಸ್ ಅಂತ ಹೆಸರನ್ನ ಕೊಡಲಾಯಿತು. ಕಳೆದ 35 ವರ್ಷಗಳಲ್ಲಿ ಈ ತಂಡ ದೇಶದ ಉದ್ದಗಲದಲ್ಲಿ 100 ಪ್ರದರ್ಶನಗಳನ್ನ ನೀಡಿದೆ. ಅಲ್ಲದೆ ಅನೇಕ ಅಂತಾರಾಷ್ಟ್ರೀಯ ಸಮಾರಂಭಗಳಲ್ಲಿ ಈ ತಂಡ ಪಾಲ್ಗೊಂಡಿದೆ. ಈ ತಂಡವು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮೂಲಕ 19 ವಿಶ್ವ ದಾಖಲೆಯನ್ನ ತನ್ನ ಹೆಸರಿಗೆ ಬರೆಸಿಕೊಂಡಿದೆ. ಇದೀಗ ತಂಡ ಮೈದಾನಕ್ಕೆ ಆಗಮಿಸ್ತಾ ಇದೆ. ಇವರು ಈ ರಾಯಲ್ ಎನ್ಫೀಲ್ಡ್ ಮೋಟರ್ ಬೈಕ್ ನಲ್ಲಿ ಪ್ರೇಕ್ಷಕರಿಗೆ ಮನರಂಜನೆ ನೀಡೋದ್ರ ಜೊತೆಗೆ ತಮ್ಮ ಧೈರ್ಯ ಹಾಗೂ ಮೋಟರ್ ಸೈಕಲ್ ಮೇಲೆ ತಮಗಿರುವ ಹಿಡಿತ ಇದನ್ನು ಸಹ ಪ್ರದರ್ಶನ ಮಾಡೋರಿದ್ದಾರೆ. ಈ ತಂಡ ಈಗ ಬೆಂಗಳೂರಿನಲ್ಲಿ ಆರ್ಮಿ ಸರ್ವಿಸ್ ಕಾರ್ಪ್ಸ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಬ್ರಿಗೇಡಿಯರ್ ಅಶೋಕ ಚೌಧರಿ, ವೀರಚಕ್ರ ಪ್ರಶಸ್ತಿ ವಿಜೇತ ಅಶೋಕ ಚೌಧರಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯವಹಿಸ್ತಾ ಇದೆ. ಇವತ್ತಿನ ಸಮಾರಂಭದಲ್ಲಿ ಇದೀಗ ಪ್ರಾರಂಭ ಆಗಿದೆ. ಮೊದಲನೇದಾಗಿ ಅತಿಥಿ ಗಣ್ಯರಿಗೆ ಗೌರವ ವಂದನೆಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮ. ತಂಡದ 30 ಜನರು ಸೇರಿ ಅತಿಥಿಗಳಿಗೆ ಗೌರವ ವಂದನೆಯನ್ನ ಇದೀಗ ಸಲ್ಲಿಸಿದ್ದಾರೆ. ಇವತ್ತಿನ ನಮ್ಮ ಈ ಸಮಾರಂಭದಲ್ಲಿ ವಿಶಿಷ್ಟ ಸೇವಾ ಪದಕ ಪಡೆದಿರುವಂತಹ ಮೇಜರ್ ಜನರಲ್ ನರ್ಪತ್ ಸಿಂಗ್ ರಾಜಪುರೋಹಿತ್ ಇವರು ಡೆಪ್ಟಿ ಕಮಾಂಡರ್ ಹಾಗೂ ಮುಖ್ಯ ತರಬೇತುದಾರರಾಗಿ ಭಾಗವಹಿಸ್ತಾ ಇದ್ದಾರೆ. ಇವರು ಟಾರ್ನೆಡೋ ತಂಡವನ್ನ ಮತ್ತಷ್ಟು ಬಲಿಷ್ಠಗೊಳಿಸಿ ಪ್ರಪಂಚದಾದ್ಯಂತ ಮೋಟಾರ್ ಸೈಕಲ್ ಡಿಸ್ಪ್ಲೇ ಮಾಡಿಸುವ ಉದ್ದೇಶವನ್ನ ಹೊಂದಿದ್ದಾರೆ. ಈ ಮೋಟಾರ್ ಬೈಕ್ ತಂಡದ ಕ್ಯಾಪ್ಟನ್ ಆಗಿ ರಿಷಬ್ ಘಾಗಟ್ ಇದ್ದಾರೆ. ಇದೀಗ ಎರಡನೆಯ ಪ್ರದರ್ಶನ 4 ಭಾಗವಾಗಿ 4 ಲೈನ್ ಪ್ಯಾರಲಲ್ ಕ್ರಾಸ್ ಅತ್ಯಂತ ಸೊಗಸಾದಂತಹ ಪ್ರದರ್ಶನವನ್ನ ಮಾಡಿದ್ದಾರೆ. ಈಗ ಪರಸ್ಪರ ಮುಖಾಮುಖಿಯಾಗಿ ಯಾವುದೇ ಅಪಘಾತಗಳಿಗೆ ಅವಕಾಶ ನೀಡದ ಹಾಗೆ ಅವರು ಮಾಡಿದ್ದಾರೆ. 3ನೆಯ ಪ್ರದರ್ಶನ ಸೀಟಿಂಗ್ ಬ್ಯಾಲೆನ್ಸ್. ಇಲ್ಲಿ ತಂಡ 2 ಭಾಗವಾಗಿ ಎದುರು ಬದರ ದಿಕ್ಕಿನಿಂದ ಬಹಳ ವೇಗದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಬರ್ತಾ ಇದೆ. ಹ್ಯಾಂಡ್ಲ್ ಫ್ರೀ ಶೋ ಅಂತಲೂ ಸಹ ಇದನ್ನ ಕರೀತಾರೆ. ಅಂದ್ರೆ ಹ್ಯಾಂಡ್ಲನ್ನ ಹಿಡಿದುಕೊಳ್ಳದೆ ಮಾಡಿದಂತಹ ಪ್ರದರ್ಶನವನ್ನ ನಾವು ಗಮನಿಸಿದ್ದೀವಿ. ಈ ತಂಡ ಮೊದಲು ಒಂದು 10 ಪ್ರದರ್ಶನಗಳನ್ನ ಇಡೀ ತಂಡ ನಿರ್ವಹಿಸುತ್ತೆ. ಆಮೇಲೆ 2-3 ಜನರ ಗುಂಪುಗಳಾಗಿ ಈ ತಂಡ ಕಾರ್ಯನಿರ್ವಹಿಸುತ್ತೆ. ಈಗ ಆರೋ ಹೆಡ್ ಮತ್ತೆ ನೀಲಿಂಗ್ ಪೊಸಿಷನ್ ಅಂದ್ರೆ ಟ್ಯಾಂಕ್ ಮೇಲೆ ಬೈಕ್ ಮೇಲೆ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಇವ್ರು ಮಾಡ್ತಾ ಇದಕ್ಕೆ ಆರೋ ಹೆಡ್ ಮತ್ತೆ ನೀಲಿಂಗ್ ಪೊಸಿಷನ್ ಅಂತ ಹೇಳಿ ಕರೀತಾರೆ ಇದನ್ನ. ನೆಕ್ಸ್ಟ್ ಮಲ್ಟಿಪಲ್ ಕ್ರಾಸಿಂಗ್, ಪರಸ್ಪರ ಸೀಳಿಕೊಂಡು ಹೋಗುವಂತಹ ದೃಶ್ಯ. ಈಗ ಅತ್ಯಂತ ವೇಗವಾಗಿ ಸುಮಾರು 70-80 ಕಿಲೋಮೀಟರ್ ವೇಗದಲ್ಲಿ ಈ ಮೋಟರ್ ಬೈಕ್ನವರು 2 ಭಾಗಗಳಾಗಿ ಎದುರು ಬದರಾಗಿ ಅತ್ಯಂತ ರಭಸವಾಗಿ ತೆರಳುತ್ತಾರೆ. ಈಗ ಇದಕ್ಕೆ ಮಲ್ಟಿಪಲ್ ಕ್ರಾಸಿಂಗ್ ಅಂತ ಹೇಳಿ ಅವರ ಭಾಷೆನಲ್ಲಿ ಕರೀತಾರೆ. ಇದಕ್ಕೆ ಮಲ್ಟಿಪಲ್ ಕ್ರಾಸಿಂಗ್. Crossing each other in the center of the ground defying law. ಕತ್ತರಿಯ ಆಕಾರದಲ್ಲಿ ಅತ್ಯಂತ ವೇಗವಾಗಿ ಈ ತಂಡ ಯಾವುದೇ ಅಪಘಾತಗಳಿಗೆ ಅವಕಾಶವಾಗದಂತೆ ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಮತ್ತೆ 2ನೇ ತಂಡ ಈಗ ಅಲ್ಲಿ
ಸ್ಪೀಡ್, ವೇಗವನ್ನ ಗಮನಿಸಬೇಕು. ಪರಸ್ಪರ ಸಾಮರಸ್ಯ ಇದ್ದರೆ ಮಾತ್ರ ಇಂತಹ ಪ್ರದರ್ಶನವನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಮುಂದಿನದು ಟ್ರಯಾಂಗಲ್ ರೀತಿಯಲ್ಲಿ ಮೂವಿಂಗ್ ಟ್ರಯಾಂಗಲ್ ಕ್ರಾಸ್. ಟ್ರಯಾಂಗಲ್ ತ್ರಿಕೋಣದ ರೀತಿಯಲ್ಲಿ ಮುಖ್ಯ ಅತಿಥಿ ಎದುರುಗಳಿಗೆ ಬರುವಂತಹ ಒಂದು ಕಾರ್ಯಕ್ರಮ ಈಗ ಮೂವಿಂಗ್ ಟ್ರಯಾಂಗಲ್ ಕ್ರಾಸ್. As you can see, a beautiful triangle is coming towards the genius, and at the same time, the riders are crossing ತ್ರಿಕೋಣದ ಆಕೃತಿಯಲ್ಲಿ both the flags very nicely. ಮುಖ್ಯ ಅತಿಥಿಗಳ ಮುಂದೆ ಈ ತಂಡ ಬರ್ತಾ ಇದೆ. ಇಂತಹ ಪ್ರದರ್ಶನವನ್ನ ನೀಡಬೇಕಾದ್ರೆ ಸಾಕಷ್ಟು ಅನುಭವ ಇರಬೇಕಾಗತ್ತೆ, ಹಾಗೆ ಸಾಕಷ್ಟು ಪ್ರಾಕ್ಟೀಸ್ ಸಹ ಮಾಡಬೇಕಾಗತ್ತೆ. ನೋಡೋದಕ್ಕೆ ಸುಲಭ ಅನ್ಸಿದ್ರು ಬಹಳ ಕಠಿಣವಾದಂತಹ ಕೆಲಸ ಇದು. ಮುಂದಿನದು ಟ್ರಿಪಲ್ ಲೈನ್ ಕ್ರಾಸ್. ತಂಡ 3 ಭಾಗವಾಗಿ ವಿಭಜನೆಯನ್ನು ಹೊಂದಿ 3 ಭಾಗದಿಂದ ಪರಸ್ಪರ ಕತ್ತರಿ ರೂಪದಲ್ಲಿ ಬರುವಂತಹ ಪ್ರದರ್ಶನ ಟ್ರಿಪಲ್ ಲೈನ್ ಕ್ರಾಸ್. Performing triple line cross, the team has divided into 3 parts, and now these air devils are crossing each other. ಪರಸ್ಪರ ಕತ್ತರಿ ಆಕಾರದಲ್ಲಿ Display ಬಹಳ ಸೊಗಸಾಗಿದೆ. ಇದನ್ನ ಟ್ರಿಪಲ್ ಲೈನ್ ಕ್ರಾಸಿಂಗ್ ಅಂತ ಹೇಳಿ ಕರೀತಾರೆ. the rhombus cross, ಮುಂದೆ ರಾಂಬಸ್ ಕ್ರಾಸ್. 4 ಮೂಲೆಗಳಿಂದ ಮುನ್ನುಗ್ಗಿ ಬರುವಂತಹ ಪ್ರದರ್ಶನ ರಾಂಬಸ್ ಕ್ರಾಸ್. ಅತ್ಯಂತ ರೋಮಾಂಚಕಾರಿಯಂತಹ ಪ್ರದರ್ಶನ. ಎಲ್ಲ ದಿಕ್ಕುಗಳಿಂದನೂ ಪರಸ್ಪರ ಕತ್ತರಿ ಆಕಾರದಲ್ಲಿ ಬಂದು ತಮ್ಮ ಸಾಹಸವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. tell you that tornadoes once again created sensation in 2015 when they created 6 new world records. ಇದಾದ ನಂತರ ಹೆಡ್ ಆನ್ ಕ್ರಾಸಿಂಗ್. 4 ಭಾಗಗಳಿಂದ ವೇಗವಾಗಿ ಬಂದು ಪರಸ್ಪರ ಭೇದಿಸಿಕೊಂಡು ಹೋಗುವಂತಹ ಒಂದು ಪ್ರದರ್ಶನ ಇದೀಗ ನಮ್ಮ ಮುಂದೆ ಬರಲಿದೆ. Margin of error Head on is very crossing. low in all the stunts that they are performed by these men, but this one is very special. As you can 4 ಕಡೆಯಿಂದನೂ ಬಹಳ ಸೊಗಸಾಗಿ ಈ ಪ್ರದರ್ಶನವನ್ನ ಟಾರ್ನೆಡೋ ತಂಡದವರು ನೀಡ್ತಾ ಇದ್ದಾರೆ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಮುಂದೆ ಎಕ್ಸ್ಪ್ಲೋಸಿಂಗ್ ಕ್ರಾಸಿಂಗ್. ಬಹಳ ವೇಗದಲ್ಲಿ ಬಂದು ಬ್ರೇಕ್ ಹಾಕಿ ತೋರಿಸುವಂತಹ ಒಂದು ತಂತ್ರಗಾರಿಕೆ ಇದು. ತಮಗೆ ತಮ್ಮ ಬೈಕ್ಗಳ ಮೇಲೆ ಎಷ್ಟು ನಿಯಂತ್ರಣ ಇದೆ ಅಂತ ಅನ್ನೋದನ್ನ ಈಗ ಸಾಬೀತು ಮಾಡಲಿದ್ದಾರೆ. ಎಕ್ಸ್ಪ್ಲೋಸಿಂಗ್ ಕ್ರಾಸಿಂಗ್. ಇದನ್ನ ಕೇವಲ ನೋಡ್ಬೇಕಷ್ಟೇ, ಯಾರು ಮಾಡೋದಕ್ಕೆ ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಅನುಭವ ಇದ್ರೆ ಮಾತ್ರ ಇಂತಹ ಪ್ರದರ್ಶನವನ್ನ ನೀಡೋದಕ್ಕೆ ಸಾಧ್ಯ ಆಗತ್ತೆ. corner cross, now the riders are crossing. ನೆಕ್ಸ್ಟ್ ಕಾರ್ನರ್ ಕ್ರಾಸಿಂಗ್. ಜೋಡಿಯಾಗಿ ಪರಸ್ಪರ ಅಭಿಮುಖವಾಗಿ 4 ಮೂಲಗಳಿಂದ ಬಂದು ಯಾವುದೇ ಅಪಘಾತವಾದಂತೆ ಪ್ರದರ್ಶನವನ್ನ ನೀಡಿದ್ದಾರೆ. ಇದಕ್ಕೆ ಕಾರ್ನರ್ ಕ್ರಾಸಿಂಗ್ ಹೇಳಿ ಕರೀತಾರೆ. ನೆಕ್ಸ್ಟ್ ಶೂಟಿಂಗ್ ಸ್ಟಾರ್. ತಿರ್ಗಾ ಎಲ್ಲ ದಿಕ್ಕುಗಳಿಂದ ಪರಸ್ಪರ ಅಭಿಮುಖವಾಗಿ ಚಲಿಸುವಂತಹದ್ದು Display by tornadoes, ಶೂಟಿಂಗ್ ಸ್ಟಾರ್. the riders are ಇದರಲ್ಲಿ ನಾವು ಈ ತಂಡದ ಕಲೆಗಾರಿಕೆ ಹಾಗೂ ನೈಪುಣ್ಯತೆಯನ್ನ ಕಾಣಬಹುದಾಗಿದೆ. one by one in a beautifully synchronized manner. If you pay a little attention, then you will round of applause, ladies and gentlemen, from quality. ಬಹಳ ಎಚ್ಚರಿಕೆಯಿಂದ ವಾಹನವನ್ನ ಚಾಲನೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮುಂದೆ 1, 2, 3 1, 2, 3 ಸೀಸರ್ ಕ್ರಾಸಿಂಗ್. ಇದರಲ್ಲೂ ಅಷ್ಟೇ ಸುಮಾರು 70-80 ಕಿಲೋಮೀಟರ್ ವೇಗದಲ್ಲಿ ಪರಸ್ಪರ ಸಂಧಿಸಿ ಸಾಗುವಂತಹ ಒಂದು ಚಮತ್ಕಾರ ಈಗ ನಮ್ಮ ಮುಂದೆ ಬರಲಿದೆ. 1, 2, 3 ಸೀಸರ್ ಕ್ರಾಸಿಂಗ್. ಇಡೀ ಪ್ರೇಕ್ಷಕರು ಮುಗ್ಧರಾಗಿ ರೋಮಾಂಚನಕಾರಿಯಾದಂತಹ ಅನುಭವವನ್ನ ಪಡ್ಕೊಳ್ತಾ ಇದ್ದಾರೆ. In coordination
ತಂಡ ಪ್ರದರ್ಶನವು ನೋಡಿದರ ಇದೆ ಕ್ಷಣ ನಿಲ್ಲುವಂತೆ ಆಗಬಹುದಾದ ಚಮತ್ಕಾರ ಪ್ರದರ್ಶನ. ಬಹಳ ಚಮತ್ಕಾರಿ ಪ್ರದರ್ಶನವನ್ನ ಈ ಟಾರ್ನಡೋ ತಂಡದವರು ನಮ್ಮ ಮುಂದೆ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಮುಂದೆ ಇಂಗ್ಲಿಷ್ ಅಕ್ಷರಮಾಲೆಯ ಟಿ ಅಕ್ಷರದ ರೀತಿಯಲ್ಲಿ, ಅಂದ್ರೆ ಈ ತಂಡದ ಹೆಸರು ಟಾರ್ನಡೋ ಆಗಿರೋದ್ರಿಂದ ಟಾರ್ನಡೋ ಪ್ರಾರಂಭ ಆಗೋದ್ರಿಂದ ಆ ಟಿ ಫಾರ್ಮೇಶನ್ ಅನ್ನ ಮುಂದೆ ಮಾಡೋರಿದ್ದಾರೆ. ಇದು ಇಡೀ ತಂಡ ಟಿ ಫಾರ್ಮೇಶನ್, ಇದು ಟಿ ಫಾರ್ ಟಾರ್ನಡೋ. On ground to remind us that the alphabet is first alphabet of the name of ಆತ್ಮೀಯ ವೀಕ್ಷಕರೇ, tornado. ತಾವು ಮೈಸೂರಿನ ಐತಿಹಾಸಿಕ ಬನ್ನಿ ಮಂಟಪದಿಂದ ಹೊನಲು ಬೆಳಕಿನ ಈ ಬೆರಗುಗೊಳಿಸುವ ಕಾರ್ಯಕ್ರಮಗಳ ವೀಕ್ಷಣೆ ಮಾಡ್ತಾ ಇದ್ದೀರಿ. ನಮ್ಮ ಪಂಜಿನ ಕವಾಯತು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಆರ್ಮಿ ಸರ್ವಿಸ್ ಕೋರ್ ಬೆಂಗಳೂರು ಇವರು ಈ ಮೋಟಾರ್ ಬೈಕ್ಗಳ ಮೇಲೆ ನಡೆಸುವಂತ ಕೌಶಲ್ಯಯುಕ್ತ ಕಸರತ್ತುಗಳನ್ನ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದು ನಮ್ಮ ಪಂಜನ ಕವಾಯತು ಕಾರ್ಯಕ್ರಮಕ್ಕೆ ಒಂದು ಮೆರುಗು ಇದ್ದ ಹಾಗೆ. ಬಹುಶಃ ಈ ಮೋಟಾರ್ ಸೈಕಲಿನ ಕಸರತ್ತುಗಳು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪಂಜನ ಕವಾಯತು ಕಾರ್ಯಕ್ರಮ. ಸೀಟ್ ಸೆಲ್ಯೂಟ್ ಮಾಡ್ತಾ ಇರೋರು ಕ್ಯಾಪ್ಟನ್ ರಿಷಬ್ ಖಾಘಟ್ ಅಂತ ಹೇಳಿ. ಸೀಟ್ ಸೆಲ್ಯೂಟ್ ಈಗ ತಾನೇ ಅವ್ರು ಮಾಡಿ ಸೀಟ್ ಮೇಲೆ ನಿಂತು ಸೆಲ್ಯೂಟ್ ಮಾಡೋಂಥದ್ದು ಗಣ್ಯರಿಗೆ ಕ್ಯಾಪ್ಟನ್ ರಿಷಬ್ ಖಾಘಟ್ ಅನ್ನೋರು ಈ ಒಂದು ಪ್ರದರ್ಶನವನ್ನ ಮಾಡಿದ್ದಾರೆ. ಈಗ ಇದುವರೆಗೆ ನಾವು ಸಮೂಹ ಮೋಟಾರ್ ಸೈಕಲ್ಗಳ ಕಸರತ್ತುಗಳನ್ನು ವೀಕ್ಷಣೆ ಮಾಡಿದ್ದು. ಈಗ ವೈಯಕ್ತಿಕವಾಗಿರ್ತಕ್ಕಂತಹ ಮೋಟಾರ್ ಸೈಕಲ್ ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ ಮತ್ತು ತರಬೇತಿ ಪ್ರಚಾರ ನೀಡುತ್ತಿರುವ ಸಂಸ್ಥೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಹಾಗೂ ಸಹಕಾರ ಇಲಾಖೆಯವರು ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಸಿಂಡಿಕೇಟ್ ಬ್ಯಾಂಕ್, ವಿಶ್ವಸನೀಯ, ಮೈತ್ರಿಪೂರ್ಣ. ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಹಕಾರ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ನೀಡುತ್ತಿರುವ ಸಂಸ್ಥೆ.
Good evening, viewers. Welcome to Torchlight Parade at Monument Park. We hope you enjoyed reading the afternoon proceedings. It started from this segment is as important and enjoyable as the procession in the afternoon. I am Professor C. Nagarman, Professor of Commentary in English, and I have with me Professor Jay Prakash, who will continue in Hindi. We welcome once again the viewers of DD National Channel. As you can guess, we will be very sparing in ಎಲ್ಲ ವೀಕ್ಷಕರಿಗೆ ನಾಡಹಬ್ಬ ದಸರಾ ಮಹೋತ್ಸವದ ಕೊನೆಯ ಕಾರ್ಯಕ್ರಮವಾಗಿ ನಡೀತಿರುವಂತಹ ಮೈಸೂರಿನ ಬನ್ನಿ ಮಂಟಪದ मैसूर दशहरा कैसा होता है? आप सबको गुड इवनिंग कहना चाहता हूँ। 2141 दशहरा शायद आप लोग इसमें अब इसका ही एक ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2008 ಕೊನೆಯ ಕಾರ್ಯಕ್ರಮವಾದ ಪಂಜಿನ ಕವಾಯಿತು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತ ಸ್ವಾಗತ. ದೂರದರ್ಶನದ ಚಂದನ ವಾಹಿನಿಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ಈ ಕಾರ್ಯಕ್ರಮದ ವೀಕ್ಷಣೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇವತ್ತು ನಾನು ಡಾಕ್ಟರ್ ವಿ ರಂಗನಾಥ್, ನನ್ನ ಜೊತೆಗೆ ಶ್ರೀ ಮಹೇಶ್ ಕುಮಾರ್ ಸಹ ಕಾಮೆಂಟೇಟರ್ ಆಗಿ ನಮ್ಮ ಜೊತೆಗಿದ್ದಾರೆ, ಸಹ ವೀಕ್ಷಕ ವಿವರಣೆಗಾರರಾಗಿ. ಇದೀಗ ಬನ್ನಿ ಮಂಟಪದ ಮೈದಾನದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ರಾಜ್ಯಪಾಲರು ಇಲ್ಲಿಗೆ ಆಗಮಿಸುತ್ತಿದ್ದ ಹಾಗೆಯೇ 2018 ಪಂಜಿನ ಕವಾಯತು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ರಾಜ ಒಡೆಯರ್ 2610 ಶ್ರೀರಂಗಪಟ್ಟಣದಲ್ಲಿ ಆರಂಭಿಸಿದ ದಸರಾ ಉತ್ಸವದ ಜೊತೆಗೆ ಈ ಪಂಜಿನ ಕವಾಯತು ಕಾರ್ಯಕ್ರಮವು ಸಹ ಆರಂಭವಾಯಿತು ಅಂತ ಹೇಳ್ಬೋದು. ಹಾಗಾಗಿ ಈ ವರ್ಷದ ದಸರಾ 409ನೇ ವರ್ಷದ ದಸರಾ ಆಗಿದೆ. ಹಾಗೆ ಶ್ರೀರಂಗಪಟ್ಟಣದಿಂದ ದಸರಾ ಉತ್ಸವ ಮೈಸೂರಿಗೆ ವರ್ಗಾವಣೆಯಾದದ್ದು 1799ರಲ್ಲಿ. ಹಾಗಾಗಿ ಆ ಲೆಕ್ಕದಲ್ಲಿ ಇದು 120ನೇ ವರ್ಷದ ದಸರಾ ಉತ್ಸವ. ನೂತನವಾಗಿ ಮೈಸೂರಿನಲ್ಲಿ ಕಟ್ಟಲಾದಂತಹ ಮೈಸೂರು ಅರಮನೆಯ ಆವರಣದಿಂದ 1907ರಿಂದ ದಸರಾ ಮೆರವಣಿಗೆ ಪ್ರಾರಂಭವಾಯಿತು. ಆ ಲೆಕ್ಕದಲ್ಲಿ ಇದು 112ನೇ ವರ್ಷದ ಆಚರಣೆ. ಈ ಒಂದು ಪಂಜಿನ ಏನಿದೆ ಇಲ್ಲಿ, ಇದನ್ನ ಪಂಜಿನ ಕವಾಯತಿಗಾಗಿ ಆಯ್ಕೆ ಮಾಡಿದಂತವರು ಆಗ ದಿವಾನ್ರಾಗಿದ್ದ ದಿವಾನ್ ಪೂರ್ಣಯ್ಯನವರು. ಅದು 1805ರಲ್ಲಿ. ಹಾಗಾಗಿ ಈ ಮೈದಾನದಲ್ಲಿ ಈಗ ನಡೀತಿರುವಂತಹ ಪಂಜಿನ ಕವಾಯತು 213ನೇ ವರ್ಷದ ಪಂಜಿನ ಕವಾಯತಾಗಿದೆ. ಅಂದ್ರೆ ಸಾಕಷ್ಟು ಸುದೀರ್ಘವಾದಂತಹ ಇತಿಹಾಸವನ್ನ ಹೊಂದಿರುವಂತಹ ನಾಡಹಬ್ಬ ದಸರಾ, ಅದರ ಕೊನೆಯ ಕಾರ್ಯಕ್ರಮ ಪಂಜಿನ ಕವಾಯತು. ಈ ಮೈದಾನದಲ್ಲಿ 1805ರಲ್ಲಿ ಆರಂಭವಾದಂತಹ ಪಂಜಿನ ಕವಾಯತು ಈ ಮೈದಾನದಲ್ಲಿ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯಚಾಮರಾಜ ಒಡೆಯರ್ ಇಲ್ಲಿ ಪಂಜಿನ ಕವಾಯತು ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ. ಬನ್ನಿ ಪೂಜೆಯನ್ನ ಮಾಡಿ ಪಂಜಿನ ಕವಾಯತು ಕಾರ್ಯಕ್ರಮವನ್ನ ನಡೆಸಿ ಅವರು ಗೌರವ ವಂದನೆಯನ್ನ ಇಲ್ಲಿ ಸ್ವೀಕರಿಸ್ತಿದ್ರು. ಜಯಚಾಮರಾಜ ಒಡೆಯರ್ ಕೊನೆಯದಾಗಿ ದಸರಾ ಉತ್ಸವ ನಡೆಸಿದ್ದು 1968ರಲ್ಲಿ. 1973ರ ನಂತರ ಸರ್ಕಾರದ ನೇತೃತ್ವದಲ್ಲಿ ದಸರಾ ಉತ್ಸವ ನಡ್ಕೊಂಡ್ ಬರ್ತಾ ಇದೆ. ಆಗಿನಿಂದ ರಾಜ್ಯದ ರಾಜ್ಯಪಾಲರು ಅಥವಾ ಮುಖ್ಯಮಂತ್ರಿಯವರು ಈ ಪಂಜಿನ ಕವಾಯತು ಕಾರ್ಯಕ್ರಮದಲ್ಲಿ ಗೌರವ ವಂದನೆಯನ್ನ ಸ್ವೀಕರಿಸಿಕೊಂಡು ಬರ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿ ಮೆರವಣಿಗೆಯನ್ನ ಉದ್ಘಾಟನೆಯನ್ನ ಮುಖ್ಯಮಂತ್ರಿಯವರು ಮಾಡಿದ್ರೆ ಪಂಜಿನ ಕವಾಯತು ಕಾರ್ಯಕ್ರಮದಲ್ಲಿ ಮಾನ್ಯ ರಾಜ್ಯಪಾಲರು ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ.
ದಸರಾ ಮೆರವಣಿಗೆಯ ಉದ್ಘಾಟನೆಯಲ್ಲಿ ಹಾಗೂ ಪಂಜಿನ ಕವಾಯತು ಕಾರ್ಯಕ್ರಮದಲ್ಲಿ ಯಾವುದೇ ಭಾಷಣ ಇಲ್ಲ ಅನ್ನೋದನ್ನ ವಿಶೇಷವಾಗಿ ಗಮನಿಸಬೇಕು. ಆದ್ರೆ ಮೆರವಣಿಗೆ ಪ್ರಾರಂಭ ಆಗೋದಕ್ಕೆ ಪೂರ್ವದಲ್ಲಿ ಅರಮನೆಯ ಮುಂಭಾಗದಲ್ಲಿ ನಂದಿ ಧ್ವಜ ಪೂಜೆಯನ್ನ ನಡೆಸಿದ ನಂತರ ಮುಖ್ಯಮಂತ್ರಿಯವರು ನಾಡಿನ ಜನತೆಗೆ ಸಂದೇಶ ಕೊಡುವಂತ ಒಂದು ಸಂಪ್ರದಾಯ ಇದೆ. ಅದನ್ನ ಹೊರತುಪಡಿಸಿದರೆ ಬೇರೆ ಯಾವುದೇ ಭಾಷಣಗಳಿರಲ್ಲ. ಇದೀಗ ಮಾನ್ಯ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ನೇರವಾಗಿ ಈಗ ಪೆರೇಡ್ ಮೈದಾನಕ್ಕೆ ತೆರಳುತ್ತಾರೆ. ಅಲ್ಲಿ ಗೌರವ ವಂದನೆಯನ್ನ ಸ್ವೀಕರಿಸಿ ಪೆರೇಡ್ ವೀಕ್ಷಣೆಯನ್ನ ಮಾಡಿ ಆನಂತರ ಆಸೀನರಾದ ನಂತರ ಉಳಿದ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಇದೀಗ ಮಾನ್ಯ ರಾಜ್ಯಪಾಲರು ಗೌರವ ವಂದನೆಯನ್ನ ಸ್ವೀಕರಿಸೋದಕ್ಕೋಸ್ಕರ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಇಂದಿನ ಆಕರ್ಷಕ ಪಂಜಿನ ಕವಾಯತಿನ ಮುಖ್ಯ ಅತಿಥಿಗಳು ಹಾಗೂ ಗೌರವವನ್ನು ಸ್ವೀಕರಿಸುತ್ತಿರುವವರು ನಮ್ಮ ರಾಜ್ಯದ ಘನತೆವೆತ್ತ ವಜುಭಾಯಿ ರೂಢಭಾಯಿ ವಾಲಾರವರು. ಮಾನ್ಯ ವಜುಭಾಯಿ ರೂಢಭಾಯಿ ವಾಲಾರವರಿಗೆ ಈಗ ಗೌರವ ರಕ್ಷೆಯನ್ನ ನೀಡಲಾಗ್ತಾ ಇದೆ. ಇಂದಿನ ಪಂಜಿನ ಕವಾಯತಿನ ಮುಖ್ಯ ದಳಪತಿಯಾಗಿ ಮೈಸೂರಿನ ಆರ್ಪಿ ಆದಂತ ಶ್ರೀ ಸುದರ್ಶನ್ ರವರು ವಹಿಸಿದ್ದು, ಒಟ್ಟಾರೆ ಇಂದಿನ ಕವಾಯತಿನಲ್ಲಿ ಸಶಸ್ತ್ರ ಹಾಗೂ ನಿಶಸ್ತ್ರ ಒಟ್ಟಾರೆ 18 ತುಕಡಿಗಳು ಇಂದಿನ ಕವಾಯತಿನಲ್ಲಿ ಭಾಗವಹಿಸಲಿದ್ದಾವೆ. ಮಾನ್ಯ ರಾಜ್ಯಪಾಲರಿಗೆ ಗೌರವ ವಂದನೆಯನ್ನ ನೀಡಿದ ನಂತರ ಪ್ರಧಾನ ದಳಪತಿರವರು ರಾಜ್ಯಪಾಲರ ಅನುಮತಿಯನ್ನ ಪಡೆದು ಕವಾಯತನ್ನ ಪ್ರಾರಂಭಿಸಲು ನಿಶ್ಚಲ ತುಕಡಿಗಳ ಪರಿವೀಕ್ಷಣೆಗಾಗಿ ಅವರನ್ನ ಕರೆದೊಯ್ಯಲಿದ್ದಾರೆ. ಪ್ರಧಾನ ದಳಪತಿ ಶ್ರೀ ಸುದರ್ಶನ್ ರವರು ಸಾಂಗಿನಿ ಎಂಬ ಅಶ್ವವನ್ನ ಏರಿ ಮಾನ್ಯ ರಾಜ್ಯಪಾಲರನ್ನು ನಿಶ್ಚಲ ತುಕಡಿಗಳ ಪರಿವೀಕ್ಷಣೆಗಾಗಿ ಅವರನ್ನ ಕರೆದು ವೇದಿಕೆ ಬಳಿ ಆಗಮಿಸುತ್ತಿದ್ದು, ಮಾನ್ಯ ರಾಜ್ಯಪಾಲರು ನಿಶ್ಚಲ ತುಕಡಿಗಳ ಪರಿವೀಕ್ಷಣೆಗಾಗಿ ತೆರೆದ ಜೀಪಿನಲ್ಲಿ ಖಡ್ಗಧಾರಿ ಅಶ್ವಾರೋಹಿ ದಳಪತಿಗಳ ರಕ್ಷಣೆಯಲ್ಲಿ ನಿಶ್ಚಲ ತುಕಡಿಗಳ ಪರಿವೀಕ್ಷಣೆಗಾಗಿ ಹೊರಟಿದ್ದಾರೆ. ಇಂದು 409ನೆಯ ದಸರಾದ ಅಂತಿಮ ಘಟ್ಟವಾದ ಆಕರ್ಷಕ ಪಂಜಿನ ಕವಾಯತಿಗೆ ಮೈಸೂರಿನ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನವೆಂದೇ ಪ್ರಸಿದ್ಧಿಯಾದ ಈ ಮೈದಾನದಲ್ಲಿ ಸರಿಸುಮಾರು 32,000 ಜನತೆಯು ಪಂಜಿನ ಕವಾಯತಿನ ಸೊಬಗನ್ನ ಕಣ್ತುಂಬಿಕೊಳ್ಳಲು ಇಲ್ಲಿ ನೆರೆದಿದ್ದಾರೆ. ಆಕರ್ಷಕವಾದ ಹೊನಲು ಬೆಳಕಿನ ಹಿನ್ನೆಲೆಯಲ್ಲಿ ಪಂಜಿನ ಕವಾಯತು ಪ್ರಮುಖ ಆಕರ್ಷಣೆಯಾಗಿದ್ದು, ಮಾನ್ಯ ರಾಜ್ಯಪಾಲರು ನಿಶ್ಚಲ ತುಕಡಿಗಳ ಪರಿವೀಕ್ಷಣೆಯನ್ನ ನಡೆಸಲಿಕ್ಕೆ ಎಲ್ಲ ಜನತೆಗೆ ಶುಭಾಶಯವನ್ನ ಹೇಳುವುದರ ಕೈ ಬೀಸಿ ಶುಭಾಶಯವನ್ನ ಹೇಳ್ತಾ ಇದ್ದಾರೆ. ಇಂದಿನ ಕವಾಯತಿನಲ್ಲಿ ಒಟ್ಟು 18 ಸಶಸ್ತ್ರ ಹಾಗೂ ನಿಶಸ್ತ್ರ ತುಕಡಿಗಳು ಭಾಗವಹಿಸಲಿದ್ದು, ಮೊದಲ 2 ತುಕಡಿಗಳು ಅಶ್ವಾರೋಹಿ ದಳದ ತುಕಡಿಗಳಾಗಿರುತ್ತವೆ. ಈಗ ಬನ್ನಿ ಮಂಟಪದಲ್ಲಿ ಪ್ರೇಕ್ಷಕರ ಸಂಖ್ಯೆ 32,400 ಆಗೋದಕ್ಕೆ ಎಲ್ಲ ಅವಕಾಶಗಳಿದೆ. ಈ ಕಳೆದ ವರ್ಷದ ತನಕ 22,200 ಸೀಟ್ ಕೆಪಾಸಿಟಿ ಇದ್ದಿದ್ದನ್ನ ಈಗ 32,400ಕ್ಕೆ ಏರಿಸಲಾಗಿದೆ. ಅಂದ್ರೆ 10,200 ಜನ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಮೊದಲ ತುಕಡಿ ಅಶ್ವಾರೋಹಿ ದಳದ ಮೊದಲ ತುಕಡಿಯ
ಮತ್ತು 2ನೇ ತುಕಡಿಯೂ ಸಹ ಅಶ್ವಾರೋಹಿ ದಳವಾಗಿದ್ದು ಇದರ ನಾಯಕತ್ವವನ್ನು ಕ್ರಮವಾಗಿ ಶ್ರೀ ಶಬ್ಬೀರ್ ಪಾಷಾ ಮತ್ತು ಲಿಂಬೋಜಿರಾವ್ರವರು ವಹಿಸಿದ್ದು ಮಾನ್ಯ ರಾಜ್ಯಪಾಲರು ತುಕಡಿಯ ಪರಿವೀಕ್ಷಣೆಯನ್ನು ನಡೆಸಿ ಮುಂದೆ ಸಾಗ್ತಾ ಇದ್ದಾರೆ. ಈ 2 ತುಕಡಿಗಳ ನಂತರ 3ನೆಯ ತುಕಡಿ ಕರ್ನಾಟಕ ರಾಜ್ಯ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ತುಕಡಿಯಾಗಿದ್ದು ಇದರ ನಾಯಕತ್ವವನ್ನ ಜಿ ಸಂತೋಷ್ ರವರು RSI ರವರು ವಹಿಸಿದ್ದಾರೆ. KSRP ತುಕಡಿಯ ನಂತರದ ತುಕಡಿ ನಗರ ಸಶಸ್ತ್ರ ಮೀಸಲು ಪಡೆಯ ತುಕಡಿಯಾಗಿದ್ದು ರವಿ ನಾಯಕ್ ರವರ ನಾಯಕತ್ವ ಹೊಂದಿದೆ. ನಗರ ಸಶಸ್ತ್ರ ಮೀಸಲು ಪಡೆಯ ನಂತರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತುಕಡಿ ಇದರ ನೇತೃತ್ವವನ್ನ ಶ್ರೀ ಪ್ರದೀಪ್ ಕುಮಾರ್ ಅವರು ವಹಿಸಿದ್ದು ನಂತರದಲ್ಲಿ ರೈಲ್ವೆ ರಕ್ಷಣಾ ದಳ RPF ನ ತುಕಡಿಯಾಗಿದ್ದು ಇದರ ನಾಯಕತ್ವವನ್ನ ಶ್ರೀ ರೋಹಿತ್ ಕುಮಾರ್ ಅವರು. ರೈಲ್ವೆ ರಕ್ಷಣಾ ದಳದ ತುಕಡಿಯ ನಂತರದಲ್ಲಿ ಮತ್ತೊಂದು ಕರ್ನಾಟಕ ರಾಜ್ಯ ಸಶಸ್ತ್ರ ಮೀಸಲು ಪಡೆಯ ತುಕಡಿಯಾಗಿದ್ದು ಮೊಹಮ್ಮದ್ ಹ್ಯಾರಿಸ್ ರವರು ಇದರ ನೇತೃತ್ವವನ್ನ ವಹಿಸಿದ್ದಾರೆ. ನಂತರದಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಪ್ರಶಿಕ್ಷಣಾರ್ಥಿಗಳು ಆರಕ್ಷಕ ಉಪನಿರೀಕ್ಷಕ ಪ್ರಶಿಕ್ಷಣಾರ್ಥಿಗಳ ತುಕಡಿಯಾಗಿದ್ದು ಇದರ ನೇತೃತ್ವವನ್ನ ಪ್ರಶಿಕ್ಷಣಾರ್ಥಿ ಶ್ರೀ ರಾಜೇಂದ್ರ ಪ್ರಸಾದ್ ರವರು ವಹಿಸಿದ್ದಾರೆ. ನಂತರದಲ್ಲಿ ಹೋಮ್ ಗಾರ್ಡ್ ಗೃಹ ರಕ್ಷಕ ದಳದ ತುಕಡಿ ಇದ್ದು ಇದರ ನೇತೃತ್ವವನ್ನ ಸಿದ್ದಪ್ಪಾಜಿರವರು ವಹಿಸಿದ್ದಾರೆ. ಇದಲ್ಲದೆ NCC ಆರ್ಮಿ, NCC ಏರ್ಫೋರ್ಸ್, NCC ನೇವಿ ಹಿಂಬದಿಯ ಸಾಲಿನಲ್ಲಿ ಇದ್ದು ಪೊಲೀಸ್ ಪಬ್ಲಿಕ್ ಶಾಲೆಯ SARS ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿಯ ತಂಡ, ದೀಪಾ ಶಾಲೆಯ ತಂಡ, ಸ್ಕೌಟ್ಸ್ ಬಾಲಕರು, ಗೈಡ್ಸ್ ಬಾಲಕರು, ಬಾಲಕರ ಸೇವಾ ದಳ ಹಾಗೂ ಬಾಲಕಿಯರ ಸೇವಾ ದಳ ತಂಡಗಳು ತುಕಡಿಗಳು ಇಂದಿನ ಕವಾಯತಿನಲ್ಲಿ ಭಾಗವಹಿಸಲಿದ್ದಾರೆ. ಇದೀಗ ರಾಜ್ಯಪಾಲರು ತಂಡಗಳನ್ನ ವೀಕ್ಷಣೆಯನ್ನ ಮಾಡಿದ ನಂತರ ಗೌರವ ವಂದನೆಯನ್ನ ಸ್ವೀಕರಿಸಕ್ಕೆ ಅವರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ಬನ್ನಿ ಮಂಟಪ ಇರುವಂತದ್ದು ಅರಮನೆಯ ಉತ್ತರದ ಭಾಗದಲ್ಲಿ, ಅಂದ್ರೆ ವಾಯುವ್ಯ ಭಾಗದಲ್ಲಿ ಬನ್ನಿ ಮಂಟಪ ಇರಬೇಕು ಅನ್ನುವಂಥದ್ದು ಒಂದು ಸಂಪ್ರದಾಯ. ಹಾಗಾಗಿ ಅರಮನೆಯಿಂದ ಉತ್ತರದ ಬಾಗಿಲಿನ ಮೂಲಕ ಮೆರವಣಿಗೆ ಪ್ರಾರಂಭ ಆಗುತ್ತೆ. ವಾಯುವ್ಯ ದಿಕ್ಕಿನಲ್ಲಿರುವಂತಹ ಈ ಒಂದು ಬನ್ನಿ ಮಂಟಪದಲ್ಲಿ ಅದು ಮುಕ್ತಾಯ ಆಗುತ್ತೆ. ಸಾಮಾನ್ಯವಾಗಿ ಬನ್ನಿ ಮಂಟಪಕ್ಕೆ ಈ ವಿಜಯದಶಮಿ ದಿವಸ ಮಹಾರಾಜರು ಬಂದು ಬನ್ನಿ ಪೂಜೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಇಲ್ಲಿ ಸಾಕಷ್ಟು ಬನ್ನಿ ಮರಗಳು ಇದ್ದಿದ್ರಿಂದಾಗಿ ಇದನ್ನ ಬನ್ನಿ ಮಂಟಪದ ಜಾಗ ಬನ್ನಿ ಮಂಟಪ ಅಂತ ಹೇಳಿ ಕರೀತೆ. ಅವಾಗಿಂದನೂ ಈಗ ರಾಜರ ಆಡಳಿತ ಇಲ್ಲದಿದ್ದರೂ ಸಹ ಈ ಬನ್ನಿ ಮಂಟಪದ ಆವರಣದಲ್ಲೇ ಪಂಜಿನ ಕವಾಯತು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಇದೀಗ ಗೌರವ ವಂದನೆಯನ್ನ ಸ್ವೀಕರಿಸೋದಿಕ್ಕೆ ರಾಜ್ಯಪಾಲರು ಸಿದ್ಧರಾಗಿದ್ದಾರೆ. ನಿಶ್ಚಲ ತುಕಡಿಗಳ ಪರಿವೀಕ್ಷಣೆ ನಂತರ ಪ್ರಧಾನ ದಳಪತಿಯರವರು ಕವಾಯತನ್ನ ಪ್ರಾರಂಭಿಸಲು ಅನುಮತಿಯನ್ನು ಪಡೆದು ತಮ್ಮ ಇಂದಿನ ಪಂಜಿನ ಕವಾಯತಿನ ಪ್ರಾರಂಭದ 18 ಸಶಸ್ತ್ರ ಹಾಗೂ ನಿಶಸ್ತ್ರ ತುಕಡಿಗಳ ಕವಾಯತನ್ನ ಪ್ರಾರಂಭಿಸಲಿದ್ದಾರೆ. ರಾಷ್ಟ್ರಗೀತೆಯನ್ನ ಮುಗಿದ ನಂತರ ಕುಳಿತುಕೊಳ್ಳಬೇಕು. Red Olympic bayonet and observe the return sword. Red, fix. ಪ್ರಧಾನ ದಳಪತಿಯವರು ತಮ್ಮ ತುಕಡಿಗಳಿಗೆ ಆಜ್ಞೆಯನ್ನು ನೀಡುತ್ತಾ ನೀವೀಗ ಕಾಣುತ್ತಿರುವ ದೃಶ್ಯದಲ್ಲಿ ಸನ್ಮಾನ್ಯ ರಾಜ್ಯಪಾಲರೊಂದಿಗೆ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ನಗರ ಪೊಲೀಸ್ ಆಯುಕ್ತರು ಅವರ ಬೆಂಗಾವಲಿನಲ್ಲಿ ನಿಂತಿದ್ದು ಇಂದಿನ ದಸರೆಯ ಕಾರ್ಯಕ್ರಮಗಳಿಗೆ
ಅವಿರತ ಶ್ರಮವಂತ ದುಡಿದಿದ್ದಾರೆ. ಫೈರ್ ಆಫ್ ಫ್ಯೂಡಿ ಜಾಯ್ 21 ಕುಶಾಲು ತೋಪುಗಳ ಗೌರವ ರಕ್ಷೆಯನ್ನ ಈಗ ನೀಡಲಾಗುತ್ತಿದೆ. ರಾಷ್ಟ್ರಗೀತೆಯೊಂದಿಗೆ 21 ಕುಶಾಲು ತೋಪುಗಳನ್ನ ಸಿಡಿಸಲಾಗಿದ್ದು 21 ಕುಶಾಲ ತೋಪುಗಳನ್ನ 3 ಕಂತುಗಳಲ್ಲಿ ಹಾರಿಸಲಿದ್ದಾರೆ. ಕುಶಾಲ ತೋಪುಗಳನ್ನು ಹಾರಿಸಲು ಪ್ರತಿ ಒಂದು ಸುತ್ತಿನಲ್ಲಿ 7 ಕುಶಾಲ ತೋಪುಗಳನ್ನು ಹಾರಿಸ್ತಾರೆ. ಅಶ್ವಾರೋಹಿ ದಳದ ಶ್ರೀ ರುದ್ರಪ್ಪನವರು ಗ್ಯಾಲಪರ್ ಸುಲ್ತಾನ್ ಎಂಬ ಅಶ್ವದ ಬೆನ್ನೇರಿ ಹೋಗಿ ಕುಶಾಲ ತೋಪುಗಳನ್ನು ಹಾರಿಸಲು ಸಂಜ್ಞೆಯನ್ನು ನೀಡಿ ಬಂದಿದ್ದಾರೆ. ಮೊದಲ ಕಂತಿನ 7 ಕುಶಾಲು ತೋಪುಗಳನ್ನ ಈಗ ಹಾರಿಸಲಾಗಿದ್ದು 3 ಕಂತುಗಳಲ್ಲಿ ರಾಷ್ಟ್ರಗೀತೆ ಮೊದಲ ಭಾಗವನ್ನ ಈಗ ನುಡಿಸಲಾಗ್ತಿದೆ. ಎರಡನೇ ಕಂತಿನಲ್ಲಿ ಕುಶಾಲ ತೋಪವನ್ನು ಹಾರಿಸಲು 7 ತೋಪುಗಳನ್ನು ಹಾರಿಸಲು ರುದ್ರಪ್ಪನವರು ಸುಲ್ತಾನನ ಬೆನ್ನೇರಿ ನಾಗಾಲೋಟದಿಂದ ಹೋಗಿ ಸಂಜ್ಞೆಯನ್ನ ನೀಡಿ ಬಂದಿದ್ದಾರೆ. ಎರಡನೇ ಕಂತಿನ 7 ಕುಶಾಲು ತೋಪುಗಳನ್ನ ಈಗ ಹಾರಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಫೈರ್ ಆಫ್ ಫ್ಯೂಡಿ ಜಾಯ್ ಅಂತ ಕರೆಯಲಾಗುತ್ತೆ. ಎರಡನೇ ಕಂತಿನ 7 ಕುಶಾಲು ತೋಪುಗಳು ಹಾರಿದ ನಂತರ ರಾಷ್ಟ್ರಗೀತೆಯ ಎರಡನೇ ಭಾಗವನ್ನ ನುಡಿಸಲಾಗುತ್ತದೆ. ಇದೀಗ 3ನೇ ಕಂತು ಕೊನೆಯ 7 ಕುಶಾಲ ತೋಪುಗಳನ್ನ ಹಾರಿಸೋದಕ್ಕೆ ಸೂಚನೆಯನ್ನು ಕೊಟ್ಟ ನಂತರ 7 ಕುಶಾಲ ತೋಪುಗಳು ಹಾರಿಸಲಾಗುತ್ತೆ. ಆನಂತರ ಪೂರ್ಣ ಪ್ರಮಾಣದ ರಾಷ್ಟ್ರಗೀತೆಯನ್ನ ನುಡಿಸಲಾಗುತ್ತೆ. ಹಾಗಾಗಿ ಎಲ್ಲ ಪ್ರೇಕ್ಷಕರು ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಎದೆ ಝಲ್ಲೆನಿಸುವ ಕುಶಾಲ ತೋಪುಗಳ ಸದ್ದು ಒಟ್ಟಾರೆ 21 ಕುಶಾಲ ತೋಪುಗಳು ಹಾರಿಸಲ್ಪಟ್ಟವು. ಈಗ ಕೊನೆಯ ಕಂತಿನಲ್ಲಿ ರಾಷ್ಟ್ರಗೀತೆಯನ್ನ ನುಡಿಸಲಾಗುತ್ತದೆ. ಈ 21 ಕುಶಾಲ ತೋಪುಗಳನ್ನ ಹಾರಿಸುವಂತಹ ಸಂಪ್ರದಾಯ ಬ್ರಿಟಿಷ್ನವರ ಕಾಲದಲ್ಲಿ ಪ್ರಾರಂಭವಾದಂಥದ್ದು. ಮೈಸೂರಿನ ರಾಜರಿಗೆ 21 ಕುಶಾಲ ತೋಪುಗಳನ್ನ ಅವರು ನಿಗದಿ ಮಾಡಿದರು. ಸಾಮಾನ್ಯವಾಗಿ ಬೆಸ ಸಂಖ್ಯೆಯಲ್ಲಿ ಈ ಒಂದು ಕುಶಾಲ ತೋಪುಗಳನ್ನ ಆಯಾ ರಾಜರಿಗೆ ಅವರವರ ಅರ್ಹತೆಗೆ ಅನುಸಾರವಾಗಿ ಕೊಡ್ತಾ ಇದ್ರು. ಅದರಲ್ಲಿ ಭಾರತದಲ್ಲಿ ಕೇವಲ 4-5 ಜನರಿಗೆ ಮಾತ್ರ ಈ 21 ಕುಶಾಲ ತೋಪುಗಳನ್ನ ಕೊಡುವಂತಹ ಒಂದು ಸಂಪ್ರದಾಯ. ಅದರಲ್ಲಿ ಮೈಸೂರು ಅರಸರಿಗೆ 21 ಕುಶಾಲ ತೋಪುಗಳನ್ನ ನಿಗದಿ ಮಾಡಲಾಗಿತ್ತು. ಅದೇ ಸಂಪ್ರದಾಯ ಈಗ ರಾಜರ ಆಡಳಿತ ಇಲ್ಲದಿದ್ರೂ ಸಹ 21 ಕುಶಾಲ ತೋಪುಗಳನ್ನು ಹಾರಿಸುವಂತಹ ಸಂಪ್ರದಾಯ ಆಗಿಂದನೂ ಹಾಗೆ ಮುಂದುವರ್ಕೊಂಡು ಬಂದಿದೆ. ಇದೀಗ ಪೆರೇಡ್ ವೀಕ್ಷಣೆಗೆ ಸಿದ್ಧವಾಗ್ತಾ ಇದೆ. ವಿಜಯದಶಮಿ ಅಂದ್ರೆ ಒಂದು ವಿಜಯದ ಸಂಕೇತವಾಗಿ ಕುಶಾಲ ತೋಪುಗಳನ್ನು ಸಹ ಹಾರಿಸ್ತಾ ಇರಬಹುದು ಅನ್ನುವ ಒಂದು ಇಲ್ಲ, ಇದು ಕುಶಾಲ ತೋಪುಗಳನ್ನ ಹಾರಿಸುವಂಥದ್ದು ಅದೊಂದು ಗೌರವ ಸೂಚಕ ಆಯಾ ಮಹಾರಾಜರಿಗೆ. ಇಲ್ಲಿ ಮಹಾರಾಜರು ಬನ್ನಿ ಮಂಟಪದಲ್ಲಿ ಗೌರವವಂದನೆ ಸ್ವೀಕರಿಸ್ತಾ ಇದ್ರು. ಹಾಗಾಗಿ ಅವರಿಗೆ ನಿಗದಿ ಮಾಡಲಂತ 21 ಕುಶಾಲ ತೋಪು ಅದನ್ನ ಇವತ್ತು ಉಳಿಸ್ಕೊಂಡ್ ಬಂದಿದ್ದೀವಿ. ಈಗ ಪ್ರಜಾಪ್ರಭುತ್ವ ಆಗಿರೋದ್ರಿಂದ ಪ್ರಜಾಪ್ರತಿನಿಧಿಗಳು ಆ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ. ಇಲ್ಲಿ ಏನಾದ್ರು ದಸರಾದ ಒಂದು ಸಂಪ್ರದಾಯ ಬಿಡಕ್ ಆಗ್ತಾ ಇಲ್ಲ. ಅದು ಸಂಪ್ರದಾಯದ ಲೆಕ್ಕದಲ್ಲೇ ನಡೀತಿರೋದ್ರಿಂದ ಎಲ್ಲ ಸಂಪ್ರದಾಯಗಳು, ಬನ್ನಿ ಮಂಟಪ ಒಂದು ಸಂಪ್ರದಾಯ, ಬನ್ನಿ ಮಂಟಪದಲ್ಲಿ ಪಂಜಿನ ಕವಾಯಿತು ಒಂದು ಸಂಪ್ರದಾಯ, 21 ಕುಶಾಲ ತೋಪು ಒಂದು ಸಂಪ್ರದಾಯ. ಅದನ್ನ ನಾವಿನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಪೆರೇಡ್ ಪರಿವೀಕ್ಷಣೆಗೆ ಎಲ್ಲ ಸಿದ್ಧವಾಗಿದೆ.
ಮಾರ್ಚ್ ಫಸ್ಟ್. ಕವಾಯತನ್ನ ಪ್ರಾರಂಭಿಸಲು ಪ್ರಧಾನ ದಳಪತಿಯವರು ತಮ್ಮ ತುಕಡಿಗಳಿಗೆ ಸೂಚನೆಗಳನ್ನು ನೀಡಿದ್ದು ಈಗ ಕವಾಯತನ್ನ ಪ್ರಾರಂಭಿಸಲಿದ್ದಾರೆ. ಕವಾಯತ್ತು ಮುಗಿಸಿ ತಮ್ಮ ಸ್ವಸ್ಥಾನಗಳಿಗೆ ಮರಳಿದ ನಂತರ ಎಲ್ಲ ತುಕಡಿಗಳು ಮತ್ತೊಮ್ಮೆ ರಾಜ್ಯಪಾಲರಿಗೆ ನ್ಯಾಷನಲ್ ಸಲ್ಯೂಟ್ ರಾಷ್ಟ್ರ ವಂದನೆಯನ್ನ ರಾಷ್ಟ್ರಗೀತೆಯೊಂದಿಗೆ ನುಡಿಸಿ ಮತ್ತೊಮ್ಮೆ ಗೌರವ ಸೂಚಕವನ್ನ ಸಲ್ಲಿಸಲಿದ್ದಾರೆ. ನಂತರದಲ್ಲಿ ಮೈದಾನದಿಂದ ಎಲ್ಲಾ ತುಕಡಿಗಳು ತೆರಳಲಿದ್ದು ನಂತರದ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಳ್ಳಲಿದ್ದಾವೆ. ಕವಾಯತಿನ ನಂತರದಲ್ಲಿ ಆಕರ್ಷಕವಾದ ಕಾರ್ಯಕ್ರಮಗಳು ಸಾಲಿನಲ್ಲಿ ನಿಂತಿದ್ದು ಮಿಲಿಟರಿ ಮೋಟಾರ್ ಸೈಕಲ್ ಪ್ರದರ್ಶನವಿದೆ. ಶ್ವೇತಾಶ್ವ ಎಂಬ ಸಿಎಂಪಿ ಕೋರ್ ಆಫ್ ಮಿಲಿಟರಿ ಪೊಲೀಸ್ ನ ಒಂದು ತಂಡ ಮಿಲಿಟರಿ ಮೋಟಾರ್ ಸೈಕಲ್ ಪ್ರದರ್ಶನ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಇಂದಿನ ಅತ್ಯಾಕರ್ಷಕ ಅಶ್ವ ಟೆಂಟ್ ಪೆಗ್ಗಿಂಗ್, ಅಶ್ವಗಳ ಸಾಹಸ ಚಾಕಚಕ್ಯತೆಯನ್ನ ಟೆಂಟ್ ಪೆಗ್ಗಿಂಗ್ ನಲ್ಲಿ ಅಶ್ವಾರೋಹಿಗಳು ಪ್ರದರ್ಶಿಸಲಿದ್ದಾರೆ. ನಂತರದಲ್ಲಿ ಇಂದಿನ ಆಕರ್ಷಕ ಪಂಜಿನ ಕವಾಯತ್ತು ಪ್ರಾರಂಭವಾಗಲಿದೆ. ಇಷ್ಟು ಕಾರ್ಯಕ್ರಮಗಳು ಕ್ಯೂನಲ್ಲಿ ನಿಂತಿದ್ದಾವೆ. ಈ ಹಿಂದೆ ಮಹಾರಾಜರು ಆಡಳಿತ ಮಾಡ್ತಿದ್ದಾಗ್ಲೂ ಸಹ ಇದೇ ರೀತಿಯಾದಂತಹ ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ರು. ಅದೇ ಸಂಪ್ರದಾಯವನ್ನ ಈಗ ಮಹಾರಾಜರು ಇಲ್ದಿರೋದ್ರಿಂದ ಅದನ್ನ ರಾಜ್ಯಪಾಲರು ಸ್ವೀಕರಿಸುವಂತಹ ಒಂದು ಸಂಪ್ರದಾಯ ನಡ್ಕೊಂಡ್ ಬಂದಿದೆ. ಯಾಕಂದ್ರೆ ರಾಜ್ಯದ ಆಡಳಿತದ ಮುಖ್ಯಸ್ಥರಾದಂತಹ ರಾಜ್ಯಪಾಲರಿಗೆ ರಾಜ್ಯದ ಜನತೆಯ ಪರವಾಗಿ ಈ ದಸರಾ ಸಂದರ್ಭದಲ್ಲಿ ಗೌರವ ವಂದನೆಯನ್ನ ನೀಡುವಂತಹ ಒಂದು ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ. ಮುಂಜಾನೆ ನಡೆದ ವಿಜಯದಶಮಿಯ ಮೆರವಣಿಗೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಅತಿಥಿಗಳಾಗಿ ಪುಷ್ಪಾರ್ಚನೆಯನ್ನ ಮಾಡಿದರೆ, ಅಂತಿಮ ಘಟ್ಟದ ಪಂಜಿನ ಕವಾಯತಿನಲ್ಲಿ ರಾಜ್ಯಪಾಲರು ಗೌರವ ವಂದನೆಯನ್ನ ಸ್ವೀಕರಿಸಿ ಪಂಜಿನ ಕವಾಯತಿಗೆ ಸಾಕ್ಷೀಭೂತರಾಗಿ 409ನೆಯ ದಸರಾವನ್ನ ಸಂಪನ್ನಗೊಳಿಸಲಿದ್ದಾರೆ. ಒಟ್ಟು 18 ತಂಡಗಳಿಗೆ ಗೌರವ ವಂದನೆಯನ್ನ ನೀಡೋದಕ್ಕೆ ಪೆರೇಡ್ ಬರ್ತಾ ಇದೆ. ರಾಜ್ಯಪಾಲರಿಗೆ ಅವರು ಗೌರವವನ್ನು ಸಲ್ಲಿಸಲಿದ್ದಾರೆ. ಪ್ರಧಾನ ದಂಡನಾಯಕರು HN ಸುದರ್ಶನ್ ಅವರು. ಅದಾದ ನಂತರ ಮೊದಲನೆಯ ತಂಡ ಕಪ್ಪು ಬಣ್ಣದ ಅಶ್ವಾರೋಹಿ ಪಡೆ, ಇದನ್ನ ಮುನ್ನಡೆಸ್ತಾ ಇದ್ದಾರೆ ಶಫೀರ್ ಆಶಾ ಅವರು. ಅದನ್ನ ಅನುಸರಿಸಿ ಬರ್ತಾ ಇರತಕ್ಕಂತ ಎರಡನೇ ತಂಡ ಅಶ್ವಾರೋಹಿ ದಳದ ತಂಡ. ಇದರ ನಾಯಕತ್ವವನ್ನ ಶ್ರೀ ಶಬ್ಬೀರ್ ಪಾಷಾರವರು ಲಿಂಬೋಜಿರಾವ್ ವಹಿಸಿದ್ದಾರೆ. ಇದು ವಿಶೇಷ ಅಂದ್ರೆ ಇವೆಲ್ಲ ಕಂದು ಬಣ್ಣದ ಕುದುರೆಗಳು. ಮೊದಲು ಹೋದಂತಹದ್ದು ಕಪ್ಪು ಬಣ್ಣದ ಕುದುರೆಗಳು, ಇದು ಕಂದು ಬಣ್ಣದ ಕುದುರೆಗಳು. ಈ ಅಶ್ವ ದಳದಲ್ಲಿ ಎರಡು ಜಾತಿಯ ತಳಿಗಳು ಇದ್ದಾವೆ. ಅದನ್ನ ಮುಂದಿನ ವಿವರಣೆಯನ್ನ ನೀಡ್ತೇನೆ. ಈಗ ರಾಜ್ಯ ಸಶಸ್ತ್ರ ಮೀಸಲು ಪಡೆಯ ತುಕಡಿ ಜಿ ಸಂತೋಷ್ ರವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನ ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸಿ ಆತ್ಮವಿಶ್ವಾಸದ ಹೆಜ್ಜೆಗಳನ್ನಿಟ್ಟು ಸಾಕ್ತಾ ಇದ್ದಾರೆ. ಇದರ ಹಿಂದೆ ಬರ್ತಿರುವಂತಹ ತಂಡ ಕೇಂದ್ರೀಯ ಸಶಸ್ತ್ರ ಮೀಸಲು ಪಡೆ ರವಿನಾಯಕ್ ಅವರ ನೇತೃತ್ವ. ಅದರ ಮುಂದೆ ಇರುವಂತದ್ದು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ 5ನೇ ಬೆಟಾಲಿಯನ್ ಮುಖ್ಯಸ್ಥರು ಜಿ ಸಂತೋಷ್ ಅವರು. ನಗರ ಸಶಸ್ತ್ರ ಮೀಸಲು ಪಡೆಯ ತಂಡವನ್ನ ಅನುಸರಿಸಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಪ್ರದೀಪ್ ಕುಮಾರ್ ಅವರ ನಾಯಕತ್ವದಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಹೋಗ್ತಾ ಇದೆ. ಇದನ್ನ ಅನುಸರಿಸಿ ಬರುತ್ತಿರುವುದು ಮತ್ತೊಂದು ತಂಡ KSRP ಕರ್ನಾಟಕ ರಾಜ್ಯ ಸಶಸ್ತ್ರ ಮೀಸಲು ಪಡೆಯ ಮತ್ತೊಂದು ತಂಡ ಮೊಹಮ್ಮದ್ ಹ್ಯಾರಿಸ್ ರವರ ನಾಯಕತ್ವದಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಂತರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆಯಾದಂತ ಅಕಾಡೆಮಿಯಾದಂತ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಪೊಲೀಸ್ ಆರಕ್ಷಕ ಉಪನಿರೀಕ್ಷಕ ಪ್ರಶಿಕ್ಷಣಾರ್ಥಿಗಳು ರಾಜೇಂದ್ರ ಪ್ರಸಾದ್ ರವರ ನಾಯಕತ್ವದಲ್ಲಿ ಬರ್ತಾ ಇದ್ದಾರೆ. ಇದಾದ ನಂತರ ಸಶಸ್ತ್ರ ಪಡೆಗಳು ಮುಗಿದು ನಿಶಸ್ತ್ರ ಪಡೆಗಳು ಈಗ ಪೆರೇಡ್ಗೆ ಬರ್ತಾ ಇದ್ದಾರೆ. ಮೊದಲನೇದಾಗಿ NCC ಆರ್ಮಿ ವಿಭಾಗ, ಇದರ ನಾಯಕತ್ವ ವಹಿಸಿರುವಂತವರು ಮಂಜುನಾಥ್ ಅವರು. ಅದರ ಹಿಂದೆ ಬರ್ತಾ ಇರುವಂತದ್ದು NCC ಏರ್ ಫೋರ್ಸ್. ಈ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಸರ್ವರ್ ಗೌಸ್ ಮಸ್ತಾನ್ ಅವರು. ಅದರಿಂದ ಬರ್ತಿರೋ ಬಿಳಿ ಬಟ್ಟೆಯಲ್ಲಿ ಬರ್ತಿರುವಂತವರು ನೇವಿ. ಈ ತಂಡವನ್ನ ನಡೆಸ್ತಾ ಇದ್ದಾರೆ ನಿಖಿಲ್ ಶ್ರೀನಿವಾಸ್.
ನೇವಿ ತಂಡವನ್ನ ಅನುಸರಿಸಿ ಬರ್ತಾ ಇರತಕ್ಕಂತ ತಂಡ ಪೊಲೀಸ್ ಪಬ್ಲಿಕ್ ಶಾಲೆಯ SARS ತಂಡ. SARS ಅಂದ್ರೆ ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿಯ ತಂಡ, ಪೊಲೀಸ್ ಪಬ್ಲಿಕ್ ಶಾಲೆಯ ತಂಡ. ನಂತರದಲ್ಲಿ ದೀಪಾ ಶಾಲೆಯ SARS ತಂಡ ಅನುಷಾ ರವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿ ರಾಜ್ಯಪಾಲರಿಗೆ ಮುಂದೆ ಸಾಗ್ತಾ ಇದೆ. ಈ SCRS ತಂಡದ ಹಿಂಭಾಗದಲ್ಲಿ ಬರ್ತಿರುವಂತಹ ತಂಡ ಸ್ಕೌಟ್, ಬಾಲಕರ ಸ್ಕೌಟ್ ತಂಡ. ಇದನ್ನ ಸುಖೇಶ್ ಮುನ್ನಡೆಸ್ತಾ ಇದ್ದಾರೆ. ಅದರಿಂದ ಗೈಡ್ಸ್ ಬಾಲಕಿಯರ ತಂಡ, ಇದನ್ನ ಪ್ರಮೀಳಾ ಕುಮಾರ್ ಇವರು ಅದನ್ನ ಮುನ್ನಡೆಸ್ತಾ ಇದ್ದಾರೆ. ಅದರಿಂದ ಬಾಲಕರ ಸೇವಾದಳ ಬರ್ತಾ ಇದೆ, ಅದನ್ನ ಮುನ್ನಡೆಸ್ತಾ ಇರುವಂತವರು ಮಹೇಶ್ ಅವರು. ಬಾಲಕರ ಸೇವಾದಳದ ತಂಡವನ್ನು ಅನುಸರಿಸಿ ಬಾಲಕಿಯರ ಸೇವಾದಳ ತಂಡ ಕುಮಾರಿ ಕಾವ್ಯರವರ ನೇತೃತ್ವದಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಸಾಗ್ತಾ ಇದೆ. ಇಂದಿನ ಕವಾಯತಿಗೆ ಹಾಗೂ ಇತರ ಕಾರ್ಯಕ್ರಮಗಳಿಗೆ ಸುಶ್ರಾವ್ಯ ಸಂಗೀತವನ್ನ ನೀಡ್ತಾ ಇರತಕ್ಕಂಥದ್ದು ಸಂಯುಕ್ತ ಬ್ಯಾಂಡ್, ದಿ CAR ಹಾಗೂ KSRP ಹಾಗೂ ಮೌಂಟೇನ್ ನ ಬ್ಯಾಂಡ್ ಮಾಸ್ಟರ್ ಆಂಟೋನಿ ರವರ ನೇತೃತ್ವದಲ್ಲಿ ಸುಶ್ರಾವ್ಯವಾದ ಸಂಗೀತವನ್ನು ನುಡಿಸುತ್ತಾ ರಾಜ್ಯಪಾಲರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಸಾಗ್ತಾ ಇದೆ. ಎಲ್ಲ ತುಕಡಿಗಳು ತಮ್ಮ ಸ್ವಸ್ಥಾನವನ್ನು ತಲುಪಿದ ನಂತರ ಮತ್ತೊಮ್ಮೆ ಅಡ್ವಾನ್ಸ್ ಇನ್ ರಿವ್ಯೂ ಆರ್ಡರ್ ನ ಆದೇಶದ ನಂತರ ರಾಜ್ಯಪಾಲರಿಗೆ ಮತ್ತೊಮ್ಮೆ ನ್ಯಾಷನಲ್ ಸಲ್ಯೂಟ್ ರಾಷ್ಟ್ರಗೀತೆಯೊಂದಿಗೆ ಗೌರವ ವಂದನೆಯನ್ನ ಸಲ್ಲಿಸಲಿದ್ದಾರೆ. ಇಕ್ಬಾಲ್ ಅವರ ರಚನೆ ಸಾರೆ ಜಹಾಂ ಸೆ ಅಚ್ಚಾ, ಎಷ್ಟು ವರ್ಷ ಆದ್ರೂ ಅದು ನವನವೀನವಾಗೇನೆ ಕೇಳಿ ಬರುತ್ತೆ. ಒಂಥರ ಉತ್ಸಾಹವನ್ನ ತುಂಬುವಂತ ಗೀತೆ ಸಾರೆ ಜಹಾಂ ಸೆ ಅಚ್ಚಾ. ಕವಿ ಇಕ್ಬಾಲ್ ರವರ ರಚನೆ ಕೇಳಿದಾಕ್ಷಣವೇ ಎಲ್ಲರ ಎದೆಯಲ್ಲಿ ದೇಶಾಭಿಮಾನದ ಹೆಮ್ಮೆ ತಾಂಡವಾಡುತ್ತೆ. ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ. ಸಾರೆ ಜಹಾಂ ಸೆ ಹಿಂದೂಸ್ತಾನ್ ಅಮಾರ ಅಂದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ಹಿಂದೂಸ್ತಾನವೇ ಶ್ರೇಷ್ಠ ಅಂತ ಹೇಳುವಂತಹ ಗೀತೆ ಅದು ಹೌದು ಸಹ. ಇವತ್ತು ಖಂಡಿತವಾಗಿ ನಮ್ಮೆಲ್ಲರ ಹೆಮ್ಮೆ ನಮ್ಮ ಹಿಂದೂಸ್ತಾನ. ಆ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಅಮಾರ ಅನ್ನೋದು ಇವತ್ತಿಗೂ ಸಹ ನಾವು ಅದನ್ನ ಎತ್ತಿಡಿಬೇಕಾಗಿದೆ. ಆದ್ರೆ ಕ್ರಮೇಣ ಆ ಸ್ಥಿತಿಗೆ ಮತ್ತೆ ನಮ್ಮ ದೇಶ ಹೋಗ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಇದೀಗ ಪೆರೇಡ್ ನ ಮುಗಿಸಿದಂತಹ ತಂಡಗಳು ತಮ್ಮ ಸ್ವಸ್ಥಾನಗಳಿಗೆ ತಲುಪ್ತಾ ಇದೆ. ಇದಾದ ನಂತರ ಪುನಃ ರಾಜ್ಯಪಾಲರಿಗೆ ವಂದನೆಯನ್ನ ಸಲ್ಲಿಸೋದಕ್ಕೆ, ಗೌರವ ವಂದನೆಯನ್ನ ಸಲ್ಲಿಸೋದಕ್ಕೆ 15 ಹೆಜ್ಜೆ ಮುಂದೆ ಬಂದು ಗೌರವ ವಂದನೆಯನ್ನ ಸಲ್ಲಿಸುತ್ತೆ. ನೀವು ಈಗ ತಾನೇ ದೃಶ್ಯದಲ್ಲಿ ನೋಡಿದ್ರಿ. ಈ ಪಂಜಿನ ಕವಾಯತನ್ನ ಕಣ್ತುಂಬಿಕೊಳ್ಳಲಿಕ್ಕೆ ರಾಜ್ಯದ ಪುಣ್ಯಾತಿ ಮಹೋದಯರೆಲ್ಲರೂ ಆಸೀನರಾಗಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ದಸರೆಯನ್ನ ಉದ್ಘಾಟಿಸಿದಂತಹ ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಧಾ ಮೂರ್ತಿರವರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತಿತರ ಗಣ್ಯ ಮಹೋದಯರನ್ನ ನೀವೀಗ ತಾನೇ ದೃಶ್ಯಗಳಲ್ಲಿ ನೋಡಿದಿರಿ. ಎಲ್ಲ ಸಶಸ್ತ್ರ ಮತ್ತು ನಿಶಸ್ತ್ರ ತಂಡಗಳು ತಮ್ಮ ಸ್ವಸ್ಥಾನಕ್ಕೆ ತೆರಳಿದ್ದಾವೆ. ಈಗ ಪ್ರಧಾನ ದಳಪತಿಯರವರು ಮುಂದಿನ ಆದೇಶವನ್ನ ತಂಡಗಳಿಗೆ ನೀಡಲಿದ್ದಾರೆ.
ಪೆರೇಡ್ ಮುಗಿದ ನಂತರ ನಾಡಗೀತೆಯನ್ನ ಹಾಡಲಾಗುತ್ತೆ. ಆ ಸಮಯದಲ್ಲಿ ಎಲ್ಲ Red will ಅತಿಥಿಗಳು advance into ಎದ್ದೇಳಬೇಕು. line. ಆದ್ರೆ ಇನ್ನು ನಾಡಗೀತೆಯನ್ನ ಹಾಡುವಂತ ಸಂದರ್ಭ ಬಂದಿಲ್ಲ. Turn. ಈಗ ನ್ಯಾಷನಲ್ ಸೆಲ್ಯೂಟ್ ನಾಡಗೀತೆಯನ್ನ ಹಾಡೋದಕ್ಕೆ ಮೈಸೂರಿನ ಗಣೇಶ್ ಈಶ್ವರ ಭಟ್ ಮತ್ತು ತಂಡದವರು ಸಿದ್ಧವಾಗಿದ್ದಾರೆ. Red. Order. On. Red. Open a door. March. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದ ಹಾಗೆ ಸಾಕಷ್ಟು ಗಣ್ಯರು ಇಲ್ಲಿ ನೆರೆದಿದ್ದಾರೆ. Center. Cross. ಸಚಿವರಾದಂತಹ ಸಾರಾ ಮಹೇಶ್, ಜಯಮಾಲಾ ಅವರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. Red. Blow. On. Red will advance in reorder. By the center. Quick march. ಕವಾಯತಿನ ಅತ್ಯುನ್ನತ ರಾಷ್ಟ್ರವಂದನೆ 16 ಹೆಜ್ಜೆಗಳ ರಿವ್ಯೂ ಆರ್ಡರ್ನಲ್ಲಿ 15 ಹೆಜ್ಜೆ ಮುಂದೆ ಬಂದು ಗೌರವ ಅರ್ಪಣೆ ಮಾಡ್ತಾ ಇದ್ದಾರೆ. 15 ಹೆಜ್ಜೆ ಮುಂದೆ ಬಂದು ಗೌರವವನ್ನು ಸಲ್ಲಿಸುವುದಕ್ಕೆ ಅಡ್ವಾನ್ಸ್ ಇನ್ ರಿವ್ಯೂ ಆರ್ಡರ್ ಅಂತ ಪರೇಡ್ ಕಮಾಂಡ್ ಇರುತ್ತೆ. ಈಗ ಮತ್ತೊಮ್ಮೆ ರಾಷ್ಟ್ರಗೀತೆಯೊಂದಿಗೆ ರಾಷ್ಟ್ರವಂದನೆಯನ್ನ ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸಲಾಗ್ತಾ ಇದೆ. ದಯಮಾಡಿ ಕುಳಿತುಕೊಳ್ಳಿ. ಇದೀಗ ಪೆರೇಡಿನ ನಿಲುಗಡೆಗೆ ಅನುಮತಿಯನ್ನ ಕೋರೋದಕ್ಕೆ ಪ್ರಧಾನ ದಂಡನಾಯಕರು ರಾಜ್ಯಪಾಲರ ಬಳಿಗೆ ಧಾವಿಸ್ತಾ ಇದ್ದಾರೆ. ರಾಜ್ಯಪಾಲರ ಅನುಮತಿಯನ್ನ ಪಡೆದ ನಂತರ ಈ ಪೆರೇಡ್ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅದಾದ ನಂತರ ನಾಡಗೀತೆ ಇರುತ್ತೆ. ದಸರಾ ಉತ್ಸವದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ನಡೆಯುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ಪಂಜಿನ ಕವಾಯತು ಕಾರ್ಯಕ್ರಮ. ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆದಂತ ಪ್ರಧಾನ ದಳಪತಿಯವರು ತಮ್ಮೆಲ್ಲ ತುಕಡಿಗಳಿಗೆ ಆದೇಶವನ್ನು ನೀಡಿ ಕವಾಯತನ್ನು ಮುಕ್ತಾಯಗೊಳಿಸುವ ಆದೇಶವನ್ನು ನೀಡಿ ಮೈದಾನದಿಂದ ನಿರ್ಗಮಿಸಲಿದ್ದು ನಂತರದ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಳ್ಳಲಿದ್ದಾರೆ. Close the door. Mark. ಪೆರೇಡಿನ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇದೀಗ
ಮೈದಾನದಿಂದ ನಿರ್ಗಮಿಸಬೇಕಾಗಿದೆ. Red will march out. Red, outward, turn. ಮೈದಾನದಿಂದ ತೆರಳಲು ಪ್ರಧಾನ ದಳಪತಿರವರು ತಮ್ಮೆಲ್ಲ ತುಕಡಿಗಳಿಗೆ ಆದೇಶ ನೀಡುತ್ತಿದ್ದಾರೆ. For right and left. ಮೈದಾನದ ಮಧ್ಯಭಾಗದಿಂದ ಊರ್ಧ್ವಮುಖವಾಗಿ ಸಮಾನಾಂತರದ ಎರಡು ಭಾಗವಾಗಿ ತುಕಡಿಗಳು ನಿರ್ಗಮಿಸಲಿದ್ದಾರೆ. ಇದಕ್ಕೆ ಮಾರ್ಚಿಂಗ್ ಆಫ್ ಪೆರೇಡ್ ಅಂತ ಹೇಳ್ತೀವಿ. ಮಾರ್ಚಿಂಗ್ ಆಫ್ ಪೆರೇಡ್ ನ ನಂತರ ನಾಡಗೀತೆಯನ್ನ ಶ್ರೀ ಗಣೇಶ್ ಈಶ್ವರ ಭಟ್, ಮೈಸೂರಿನ ಗಣೇಶ್ ಈಶ್ವರ ಭಟ್ ತಂಡದಿಂದ ನಾಡಗೀತೆಯನ್ನ ಶಿಷ್ಟಾಚಾರವಾಗಿ ನಾಡಗೀತೆಯನ್ನ ಹಾಡಲಿದ್ದಾರೆ. ಇದೀಗ ರಾಜ್ಯಪಾಲರು ತಮ್ಮ ಸ್ಥಾನದತ್ತ ತೆರಳುತ್ತಾ ಇದ್ದಾರೆ, ವೇದಿಕೆಗೆ ತಲುಪ್ತಾ ಇದ್ದಾರೆ. ಈ ಮೈದಾನದಲ್ಲಿದ್ದಂತಹ ಪೆರೇಡ್ ತಂಡಗಳು ಎರಡು ಭಾಗವಾಗಿ ಮೈದಾನದಿಂದ ಹೊರಗೆ ಹೋಗ್ತಾ ಇದೆ. ರಾಜ್ಯಪಾಲರು, ಉಪಮುಖ್ಯಮಂತ್ರಿಗಳು ಸುಧಾಮೂರ್ತಿ ಅವರು, GT ದೇವೇಗೌಡರು, ಇಂದಿನ ಸಚಿವರಾದಂತಹ ಮಹೇಶ್ ಅವರು, ಮುಖ್ಯಮಂತ್ರಿಗಳು ಇವರೆಲ್ಲರಿಗೂ ಅಭಿನಂದನೆಯನ್ನ ಹೇಳಿ ವೇದಿಕೆಗೆ ಆಗಮಿಸಿದ್ದಾರೆ. ಇಂಗ್ಲಿಷ್ ಬ್ಯಾಂಡ್ನ ಮಂಜುನಾಥ್, ಎರಡನೇ ಪಡೆ KSRP ಬೆಳಗವಿ, ಬ್ಯಾಂಡ್ ಮಾಸ್ಟರ್ ML ಭಜಂತ್ರಿ, CR ಬೆಂಗಳೂರಿನ ಬ್ಯಾಂಡ್ ಮಾಸ್ಟರ್ C ಸಗಾಯ್ ರಾಜ್. ಮಾನ್ಯ ರಾಜ್ಯಪಾಲರು ಈಗ ತಮ್ಮ ಸ್ಥಾನದಲ್ಲಿ ಆಸೀನರಾಗಿದ್ದಾರೆ. ಇನ್ನೀಗ ಜಯ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆ ಮೈಸೂರಿನ ಗಣೇಶ್ ಈಶ್ವರ ಭಟ್ ಮತ್ತು ತಂಡದವರಿಂದ ಇದೀಗ ನಾಡಗೀತೆ ಹಾಡಲಾಗುತ್ತೆ. ಆ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತು ಗೌರವವನ್ನ ಸೂಚಿಸಬೇಕು ಹಾಗೆ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ಳಲಾಗತ್ತೆ. ಎಲ್ಲರೂ ಎದ್ದು ನಿಂತು ಗೌರವವನ್ನ ಸಲ್ಲಿಸ್ತಾರೆ. ಆದರಣೀಯ ಅತಿಥಿ ಮಾನ್ಯರಿಗೆ ನಾಡ ಜನತೆಯ ಪರವಾಗಿ ಅತ್ಯುನ್ನತ ಶಸ್ತ್ರವಂದನೆಯನ್ನು ಸಮರ್ಪಿಸಿದ್ದೇವೆ. ಈಗ ಸರ್ವರು ಕುತೂಹಲದಿಂದ ನಿರೀಕ್ಷಿಸುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದ ಆರಂಭ. ಮೊದಲಿಗೆ ನಾವು ನಿತ್ಯೋತ್ಸವದಲ್ಲಿ ಮಿಂದು ಸರ್ವ ಜನಾಂಗದ ಶಾಂತಿ ತೋಟದ ಒಡತಿಯಾದ ಕನ್ನಡ ಮಣ್ಣಿಗೆ ನಮಿಸೋಣ. ಸಾಂಪ್ರದಾಯಿಕ ನಾಡಗೀತೆಯ ನಾಂದಿಯೊಂದಿಗೆ ಒಟ್ಟು 30 ಜನ ಗಾಯಕರು ನಾಡಗೀತೆಯೊಂದಿಗೆ ಕನ್ನಡ ಮಣ್ಣನ್ನು ನಮಿಸುವ ಈ ಗಣೇಶ್ ಈಶ್ವರ ಭಟ್ ತಂಡ ಈ ನಾಡಗೀತೆಯ ನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಪಡೆದಿದೆ. ಈ ನಾಡಗೀತೆಯ ನಂತರ ಮೋಟಾರ್ ಸೈಕಲ್ ಡಿಸ್ಪ್ಲೇ ಇರುತ್ತೆ, ಶ್ವೇತಾಶ್ವ ಡಿಸ್ಪ್ಲೇ ಇರುತ್ತೆ. ಅದಾದ ನಂತರ ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಇದೀಗ ನಾಡಗೀತೆ. Which is also our state language, with the due regard and dignity attached to this state anthem, I humbly request everyone present here to stand up and give respect to the state anthem now. ಜಯ ಸುಂದರ ನದಿ ವನಗಳ ನಾಡಿ, ಜಯ ವೇದ ಋಷಿಗಳ ವೀರ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಚಂದದ ಚಂದದ ಹೊನ್ನಿನ ಗಡಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳವೇ ಜನಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪೊನ್ನ ಮಂಗಲ ಕುಂಭಿ ಕತಿ ಚಂದ
ಇದೀಗ ನಾಡಗೀತೆ ಮುಕ್ತಾಯ ಆಗಿದೆ. ಈ ಒಂದು ಪಂಜಿನ ಕವಾಯತು ಮೈದಾನದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯರು ಎದ್ದು ನಿಂತು ನಾಡಗೀತೆಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಇನ್ನ ಮುಂದಿನ ಕಾರ್ಯಕ್ರಮ ಮೋಟಾರ್ ಸೈಕಲ್ ಡಿಸ್ಪ್ಲೇ ಶ್ವೇತಾಶ್ವ. ಮಿಲಿಟರಿ ಮೋಟಾರ್ ಸೈಕಲ್ ಪ್ರದರ್ಶನ ಈಗ ಪ್ರಾರಂಭವಾಗಲಿದೆ. ಮಿಲಿಟರಿ ಮೋಟಾರ್ ಸೈಕಲ್ ಪ್ರದರ್ಶನದ ತಂಡದ ಹೆಸರು ಶ್ವೇತಾಶ್ವ. ಶ್ವೇತಾಶ್ವ ಇದು ಕೋರ್ ಆಫ್ ಮಿಲಿಟರಿ ಪೊಲೀಸ್ ನ ಒಂದು ತಂಡವಾಗಿದ್ದು ಶ್ವೇತಾಶ್ವ ಎಂದು ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಹಕಾರ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ ನೀಡುತ್ತಿರುವ ಸಂಸ್ಥೆ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಸಿಂಡಿಕೇಟ್ ಬ್ಯಾಂಕ್, ವಿಶ್ವಸನೀಯ, ಮೈತ್ರಿಪೂರ್ಣ. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ ಮತ್ತು ತರಬೇತಿ ಪ್ರಚಾರ ನೀಡುತ್ತಿರುವ ಸಂಸ್ಥೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಹಾಗೂ ಸಹಕಾರ ಇಲಾಖೆಯವರು ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಸಿಂಡಿಕೇಟ್ ಬ್ಯಾಂಕ್, ವಿಶ್ವಸನೀಯ, ಮೈತ್ರಿಪೂರ್ಣ. ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಹಕಾರ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ ನೀಡುತ್ತಿರುವ ಸಂಸ್ಥೆ. 11 ಮೋಟಾರ್ ಸೈಕಲ್ ಮೇಲೆ 151 ಜನ ಸಾಹಸ ಮಾಡಿದ್ದಕ್ಕೆ 99ರಲ್ಲಿ ಮತ್ತೊಂದ್ಸತಿ ದಾಖಲೆಯನ್ನ ಮಾಡುತ್ತೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ. ಮತ್ತೆ 2010ರಲ್ಲಿ ಒಂದು ಮೋಟಾರ್ ಸೈಕಲ್ ಮೇಲೆ 48 ಜನ ಸಾಹಸ ಮಾಡಿದ್ದಕ್ಕೆ ಮತ್ತೊಮ್ಮೆ ಗಿನ್ನಿಸ್ ದಾಖಲೆಯನ್ನ ಮಾಡುತ್ತೆ. ಇಂದಿನ ತಂಡವನ್ನ ಸುಬೇದಾರ್ ನಾಯಕ್ ಶ್ರೀ ತಿವಾರಿರವರು ನಾಯಕತ್ವವನ್ನು ವಹಿಸಿ ಸಾಹಸಗಳನ್ನ ಪ್ರದರ್ಶನ ಮಾಡಲಿದ್ದಾರೆ. ಈ ತಿವಾರಿ ಅವರು ಸುಮಾರು 20 ವರ್ಷಗಳಿಂದ ಈ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಹಾಗೆ ಅಂತ ಮಾಹಿತಿ ಇದೆ. ಇದಕ್ಕೆ ಬಿಳಿ ಹೆಲ್ಮೆಟ್ ತಂಡ ಅಂತಲೂ ಸಹ ಕರೀತಾರೆ, ಯಾಕಂದ್ರೆ ವೈಟ್ ಹೆಲ್ಮೆಟ್ ಗ್ರೂಪ್ ಅಂತ ಇದಕ್ಕೆ ಕರೀತಾರೆ. ಶ್ವೇತ ಅಂತಂದ್ರೆ ಬಿಳಿ ಬಣ್ಣನೆ, ಆದ್ರಿಂದ ಅದಕ್ಕೆ ಶ್ವೇತಾಶ್ವ ಅಂತಾನೆ ಬಂದಿರಬಹುದು. ಆ ಕಾರಣಕ್ಕಾಗಿ ಬಿಳಿಯ ಶಿರಸ್ತ್ರಾಣಗಳನ್ನ ಧರಿಸಿ ಅವರು ಸಾಹಸ ಮಾಡ್ತಾ ಇದ್ದಾರೆ. ಈ ತಂಡದವರು ಇವತ್ತು ಸುಮಾರು 52-53 ಐಟಮ್ಗಳನ್ನ ನಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಈಗ ನಿಮ್ಗೆ ಸಿಜರ್ ಕ್ರಾಸಿಂಗ್ ನ ಮಾಡ್ಲಿಕ್ಕೆ ತಂಡದವರು ತಯಾರಾಗಿದ್ದಾರೆ. ಈಗ ಸಿಜರ್ ಕ್ರಾಸಿಂಗ್, ರೋಮಾಂಚನಗೊಳಿಸುವಂತ ಸಿಜರ್ ಕ್ರಾಸಿಂಗ್. ಸಿಜರ್ ಅಂದ್ರೆ ಕನ್ನಡದಲ್ಲಿ ಕತ್ತರಿ ಪ್ರಯೋಗದಂತೆ ನಡೆದಕ್ಕಂತ ಯಾವುದೇ ಒಂದರ ಮಧ್ಯದಲ್ಲಿ ಒಂದು ಮೋಟಾರ್ ಸೈಕಲ್ ಚಾಲಕರು ಯಾವುದೇ ರೀತಿಯ ಅವಘಡಗಳಿಗೆ ಅವಕಾಶ ನೀಡದಂತೆ ಮಾಡ್ತಾ ಇರೋದು ಅವರ ಪ್ರಾವೀಣ್ಯತೆಗೆ ಹಿಡಿದ ಕೈಗನ್ನಡಿ. ಮುಖ್ಯವಾಗಿ ಗಮನಿಸಬೇಕಾದ್ದು, ಈ ಹೋಗ್ತಾ ಹೋಗ್ತಾ ನಮ್ಗೆ ತುಂಬಾ ಸುಲಭ ಅಂತ ಅನ್ಸುತ್ತೆ, ಆದ್ರೆ ಸಾಕಷ್ಟು ಪರಿಶ್ರಮ, ಸಾಕಷ್ಟು ಅಭ್ಯಾಸ ಇಲ್ಲದೆ ಮಾಡಕ್ಕಾಗಲ್ಲ. ಈಗ ನಡೀತಿರೋದು ಡೈಮಂಡ್ ಕ್ರಾಸಿಂಗ್, ಪ್ಯಾರಲಲ್ ಕ್ರಾಸಿಂಗ್ ಅಂತ. ಪ್ಯಾರಲಲ್ ಕ್ರಾಸಿಂಗ್ ಒಂದು ಚೂರು ಯಾಮಾರಿದ್ರೆ ಅವಘಡ ತಪ್ಪಿದ್ದಲ್ಲ. ಆದ್ರೆ ಶ್ವೇತಾಶ್ವ ತಂಡದ ಅನುಭವ ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ ನಲ್ಲಿ ದಾಖಲಾಗಿರುವುದು ಇಲ್ಲಿ ನಾವು ಕಾಣ್ಬೋದು. ಯಾಕೆ ದಾಖಲಾಗಿದೆ ಅಂತ, ತಮ್ಮ ಸಾಹಸದಲ್ಲಿ ಅತ್ಯಂತ ನಿಖರತೆಯನ್ನ ಒಂದು ಮತ್ತೊಮ್ಮೆ ಸಿಜರ್ ಕ್ರಾಸಿಂಗ್ ಮತ್ತೊಮ್ಮೆ ನಾವು ಕಾಣಬಹುದಾಗಿದೆ ತೆರೆಯ ಮೇಲೆ. ಅಂದ್ರೆ ಎಲ್ಲ ಒಂದೇ ರೀತಿಯಾದಂತಹ ವೇಗದಲ್ಲಿ ಬರ್ಬೇಕಾಗತ್ತೆ, ಮತ್ತೆ ಬಹಳ ಚಾಕಚಕ್ಯತೆಯಿಂದ 2 ಬೈಕ್ಗಳ ಮಧ್ಯೆ ಮತ್ತೊಂದು ಬೈಕ್ ಹೋಗ್ಬೇಕಾಗತ್ತೆ. ಬಹಳ ಎಚ್ಚರಿಕೆಯಾಗಿ ಮಾಡ್ಬೇಕಾದಂತ ಸಾಹಸಮಯ ಕೆಲಸ ಇದು. ಡೈಮಂಡ್ ಕ್ರಾಸಿಂಗ್, ಈಗ ನೀವು ನೋಡ್ತಾ ಇರೋದು ಡೈಮಂಡ್ ಕ್ರಾಸಿಂಗ್. ಲೇಯಿಂಗ್ ಪೊಸಿಷನ್, ಮೋಟಾರ್ ಸೈಕಲ್ಗಳ ಮೇಲೆ ಮಲಗಿ ಡೈಮಂಡ್ ಕ್ರಾಸಿಂಗ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ನಂತರದಲ್ಲಿ ನೀವು ವಿ ಕ್ರಾಸಿಂಗ್, ವಿ ಆಕೃತಿಯಲ್ಲಿ ಮೋಟಾರ್ ಸೈಕಲ್ಗಳ ಮೇಲೆ ಮಲಗಿದಂತಹ ಸ್ಥಿತಿಯಲ್ಲಿ ವಿ ಕ್ರಾಸಿಂಗ್ ಅನ್ನ ಪ್ರದರ್ಶನ ಮಾಡಲಿದ್ದಾರೆ.
ವಿ ಕ್ರಾಸಿಂಗ್ ನಂತರ ಮತ್ತೆ ಡೈಮಂಡ್ ಕ್ರಾಸಿಂಗ್ ಬಹಳ ರೋಮಾಂಚಕಾರಿಯಾದಂತಹ ಪ್ರದರ್ಶನ. ಸಾಮಾನ್ಯವಾಗಿ ಈ ಬನ್ನಿ ಮಂಟಪದಲ್ಲಿ ನಡೆಯುವಂತಹ ಪಂಜಿನ ಕವಾಯತು ಕಾರ್ಯಕ್ರಮದಲ್ಲಿ 2-3 ತಂಡಗಳಿದೆ ನಮ್ಮ ದೇಶದಲ್ಲಿ ಈ ತರ ಮೋಟರ್ ಸೈಕಲ್ ನ ಡಿಸ್ಪ್ಲೇ ಮಾಡುವಂಥದ್ದು. ಕಳೆದ ಸರಿ ಟಾರ್ನೆಡೋ ತಂಡ ಬಂದಿತ್ತು, ಈ ಸರಿ ಶ್ವೇತಾಶ್ವ ತಂಡ ಬಂದಿದೆ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಸಿಂಡಿಕೇಟ್ ಬ್ಯಾಂಕ್, ವಿಶ್ವಸನೀಯ, ಮೈತ್ರಿಪೂರ್ಣ. ಡೈಮಂಡ್ ಕ್ರಾಸಿಂಗ್ ಮುಗಿದಿದೆ. ಈಗ ಚೆಸ್ಟ್ ಜಂಪ್ ನ ನಡೆಸ್ಕೊಡ್ತಾ ಇದ್ದಾರೆ ನಾಯಕ್ ಶಿವಕೃಷ್ಣ ಮತ್ತು ಎಲ್ಲ ತಂಡದವರು. ಒಬ್ಬ ಮಿಲಿಟರಿ ಅಧಿಕಾರಿ ತನ್ನ ಚೆಸ್ಟ್ ಎದೆಯ ಮೇಲೆ ಎಲ್ಲ ಮೋಟಾರ್ ಸೈಕಲ್ಗಳು ಸಾಗಿ ಹೋಗ್ತಾ ಇದೆ. ನಿಜಕ್ಕೂ ಇದು ಉಸಿರನ್ನು ಬಿಗಿ ಹಿಡಿದು ನೋಡಬೇಕಾದಂತ ಸಾಹಸ ಪ್ರದರ್ಶನ. ಇಂತಹ ಸಾಹಸ ಪ್ರದರ್ಶನಗಳಿಂದಲೇ ಈ ಮಿಲಿಟರಿ ಮೋಟಾರ್ ಸೈಕಲ್ ಈ ಪಂಜಿನ ಕವಾಯತಿನಲ್ಲಿ ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಈ ಸಾಹಸಮಯದಲ್ಲೂ ನಾವು ವಿದೂಷಕರನ್ನ ಕಾಣಬಹುದು ನೋಡಿ. ವಿದೂಷಕರು ಸಹ ಇಲ್ಲಿ ಸಾಹಸಮಯ ವಿದೂಷಕರು. ಮುಂದಿನ ವೀಕ್ಷಕ ವಿವರಣೆಯನ್ನ ಮಹಾದೇವ್ ಭರಣಿಯವರು ಮಾಡ್ತಾರೆ. ನಮಸ್ಕಾರ ವೀಕ್ಷಕರು. ಗಿನ್ನಿಸ್ ದಾಖಲೆಯೊಂದಿಗೆ ಜಗತ್ತಿನಾದ್ಯಂತ ಮೋಟಾರ್ ಸೈಕಲ್ ಮೂಲಕ ಸಾಹಸ ಮಾಡಿದಂತಹ ಈ ಸೈಕಲ್ ಮೋಟಾರ್ ಸೈಕಲ್ ಬೇಡಿಕೆಗಳ ಮೂಲಕ ಜಗತ್ತಿನಾದ್ಯಂತ ತನ್ನ ಕಸರತ್ತುಗಳ ಮೂಲಕ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಮೋಟಾರ್ ಸೈಕಲ್ನಲ್ಲಿ ತಾತ್ಯಾತ್ಮ್ಯತೆಯಿಂದ ಭಯವಿಲ್ಲದೆ ಕಸರತ್ತುಗಳನ್ನು ಮಾಡುವುದು ಸುಲಭದ ಮಾತಲ್ಲ. ವೀಕ್ಷಕರೇ, ವಿದೂಷಕರು ಈಗ ತಮ್ಮ ಹಾಸ್ಯವನ್ನ ಪ್ರದರ್ಶಿಸ್ತಾ ಇದ್ದಾರೆ. ವಿದೂಷಕರು ಇಂಥ ಸಾಹಸಮಯ ಕ್ರೀಡೆಯಲ್ಲೂ ಸಹ ವಿದೂಷಕರು ಹಿಮ್ಮುಖವಾಗಿ ಕುಳಿತು ಒಂದು ಕಾಲಿನಲ್ಲಿ ನಿಂತು ಸಾಹಸವನ್ನ ಈಗ ಯೋಧರು ಪ್ರದರ್ಶಿಸ್ತಾ ಇದ್ದಾರೆ. 1 ಲೆಗ್ ರೈಡಿಂಗ್ ಅಂತ ಲ್ಯಾನ್ಸ್ ನಾಯಕ್ ಗಾಯಕ್ವಾಡ್ ಅವರು ಮಾಡಿದ್ದು 1 ಲೆಗ್ ರೈಡಿಂಗ್. ಪೆಟ್ರೋಲ್ ಟ್ಯಾಂಕ್ ಮೇಲೆ ನಿಂತು ಸಾಹಸವನ್ನ ಪ್ರದರ್ಶಿಸಿದವರು ನಾಯಕ್ ಟಿ ಮೋಹನ್ ಅವರು. ಈಗ ನಂತರದಲ್ಲಿ ಈ ಸ್ಟ್ಯಾಂಡಿಂಗ್ ಆನ್ ಪೆಟ್ರೋಲ್ ಬಂಕ್ ಅನ್ನುವ ಈ ಸಾಹಸವನ್ನ ಪ್ರದರ್ಶಿಸಿದ ನಂತರ ಸೈಡ್ ಬ್ಯಾಲೆನ್ಸಿಂಗ್ ಒಂದೇ ಒಂದು ಬದಿಯಲ್ಲಿ ನಿಂತು ಬ್ಯಾಲೆನ್ಸ್ ಅನ್ನ ಮಾಡಿಕೊಂಡು ಹೋಗ್ತಕ್ಕಂತ ಒಂದು ಸಾಹಸಮಯ ಲೆಫ್ಟಿನೆಂಟ್ ನಾಯಕ್ ವನರಾಜ್ ಅವರು. ಇನ್ನೊಂದು ನಾವು ಇಲ್ಲಿ ಗಮನಿಸಬಹುದು, ಇವತ್ತಿನ ಶ್ವೇತಾಶ್ವ ತಂಡದಲ್ಲಿ 18 ಜನ ಕನ್ನಡಿಗರೇ ಇದ್ದಾರೆ ಅನ್ನೋದು ಕೂಡ ನಮ್ಗೆ ಒಂದು ಹೆಮ್ಮೆಯ ಸಂಕೇತ. ಬೈಕ್ ಮೂಲಕ ಹಾಸ್ಯ ಪ್ರದರ್ಶನ ಮಾಡಿ ಜೋಕರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಸೇರಿರ್ತಕ್ಕಂಥ ಲಕ್ಷಾಂತರ ಮಂದಿಗೆ ಹಿಂಬದಿಯ ಮೂಲಕ ಸವಾರಿ ಮಾಡಿ ತೋರಿಸುವಂಥದ್ದು. ವೀಕ್ಷಕರೇ, ಈ ಕಸರತ್ತನ್ನು ಪ್ರದರ್ಶಿಸುವುದು ಸುಲಭದ ಮಾತಲ್ಲ. ಇಲ್ಲಿ ಅನೇಕ ಅವಘಡಗಳು ಆಗಿದ್ದಾವೆ. ಈ ಸಮರಾಭ್ಯಾಸದಲ್ಲಿ ಸಾಕಷ್ಟು ಜನರು ಅಂಗವಿಕಲರೂ ಆಗಿದ್ದಾರೆ. ಈ ಹಿನ್ನೆಲೆ ಒಳಗಡೆ ಇದು ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕಾದಂತ ಪ್ರದರ್ಶನವೂ ಹೌದು. ನಾಯಕ್ ಫಕೀರಪ್ಪ ಮತ್ತು ಇತರ 5 ತಂಡದ ಸದಸ್ಯರು ಹೂವಿನ ಆಕಾರದಲ್ಲಿ ಫಾರ್ಮೇಶನ್ ಅನ್ನ ಮಾಡಿ ಪ್ರದರ್ಶನವನ್ನ ನೀಡಿ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಸಭಿಕರು ಅವರು ಮೆಚ್ಚುಗೆಯನ್ನು ಪಡೆದಿದ್ದಾರೆ. ನಂತರದಲ್ಲಿ ಇದಕ್ಕೆ ರಿವರ್ಸ್ ಜಿಮ್ಮಿ ಅಂತಾರೆ. ಹಿಮ್ಮುಖವಾಗಿ ಪೆಟ್ರೋಲ್ ಟ್ಯಾಂಕ್
ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಹಕಾರ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ ನೀಡುತ್ತಿರುವ ಸಂಸ್ಥೆ. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ ಮತ್ತು ತರಬೇತಿ ಪ್ರಚಾರ ನೀಡುತ್ತಿರುವ ಸಂಸ್ಥೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಹಾಗೂ ಸಹಕಾರ ಇಲಾಖೆಯವರು ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಹಕಾರ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ ನೀಡುತ್ತಿರುವ ಸಂಸ್ಥೆ. ಈಗ ಲ್ಯಾಡರ್ ಕ್ಲೈಂಬಿಂಗ್, ಏಣಿ, ಮೋಟಾರ್ ಸೈಕಲ್ ಮೇಲೆ ಏಣಿಯನ್ನ ಹಾಕಿ ಏಣಿ ಮೇಲೆ ನಿಂತಿದ್ದಾರೆ ಹವಾಲ್ದಾರ್ ಶಿಶ್ಪಾಲ್ ಹವಾಲ್ದಾರ್ ಅವರು ಲ್ಯಾಡರ್ ಕ್ಲೈಂಬಿಂಗ್ ಅನ್ನ ಈಗ ಮೈದಾನದಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಇದ್ರ ಹಿಂದೆ ಬರ್ತಾ ಇರುವಂತದ್ದು ನಾಯಕ್ ಹೇಮಂತ್ ಕುಮಾರ್ ಮತ್ತು NK ಶಿವಕೃಷ್ಣ ಅವರು ಫ್ರಂಟ್ ವೆಯ್ಟ್ ಲಿಫ್ಟಿಂಗ್ ನ ಒಂದು ಭಂಗಿ. ಫ್ರಂಟ್ ವೇಟ್ ಲಿಫ್ಟಿಂಗ್ ಸಾಹಸನ ನಂತರ ಏರ್ ಕ್ರಾಫ್ಟ್ ನೋಡಿ, ವಿಮಾನಾಕಾರದಲ್ಲಿ ಸಾಹಸವನ್ನ ನಾಯಕ್ ಏಳು ಜನ ಇದ್ದಾರೆ ಮತ್ತು ಇತರೆ 6 ಸದಸ್ಯರುಗಳು ಏರ್ ಕ್ರಾಫ್ಟ್, ಇದಕ್ಕೆ ವಿಮಾನ ಹಾರುವ ರೀತಿಯಲ್ಲಿ ಕಾಣ್ತಾ ಇದೆ ನಮ್ಗೆ, ಅದಕ್ಕಾಗಿ ಇದನ್ನ ಏರ್ ಕ್ರಾಫ್ಟ್ ಅಂತ ಇದಕ್ಕೆ ನಾಮಕರಣ ಮಾಡಿದ್ದಾರೆ. ಮುಂದೆ ಮಂಕಿ ಫೈಟ್, ನಾಯಕ್ ಮೋಹನ್ ಮತ್ತು ನಾಯಕ್ ಶರೀಫ್ ಇವರು ಈ ಕೋತಿಗಳು ಕಿತ್ತಾಡೋ ರೀತಿಯಲ್ಲಿ ಒಂದು ಭಂಗಿಯನ್ನ ಮಂಕಿ ಫೈಟ್ ಅಂತ ಅದಕ್ಕೆ ಕರೆದಿದ್ದಾರೆ. ಅದನ್ನ ನಾವೀಗ ನೋಡಿದೀವಿ. ಮುಂದೆ ಬರುವಂತದ್ದು ರಿವರ್ಸ್ ವೆಯ್ಟ್ ಲಿಫ್ಟಿಂಗ್, ಹವಾಲ್ದಾರ್ ರಾಜೇಶ್ ಮತ್ತೆ ಲ್ಯಾನ್ಸ್ ನಾಯಕ್ ಸೀತಾರಾಮ್ ಈ ರಿವರ್ಸ್ ವೆಯ್ಟ್ ಲಿಫ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ವಿದೂಷಕರು ನಗೆಯನ್ನ ಚಿಮ್ಮಿಸಲಿಕ್ಕೆ ವಿದೂಷಕರು ಬರ್ತಾ ಇದ್ದಾರೆ. ಪವರ್ ಬಾರ್ ನಲ್ಲಿ, ಮೋಟಾರ್ ಸೈಕಲ್ ಮೇಲೆ ಪವರ್ ಬಾರ್ ನಲ್ಲಿ ಸಾಹಸ ಪ್ರದರ್ಶನ. ಮೋಟಾರ್ ಸೈಕಲ್ ಮೇಲೆ ಹಿಂದಿನ ಕಾಲದಲ್ಲಿ ಇದನ್ನ ಟ್ರಾಫಿಕ್ ನಲ್ಲಿ ಓಡಿಸೋದೇ ಕಷ್ಟ, ಇವರು ನಿಂತ್ಕೊಂಡು ಓಡಿಸಿ ಅವ್ರ ಹೆಗಲ ಮೇಲೆ ಇನ್ನೊಬ್ಬರನ್ನ ಕೂರಿಸ್ಕೊಂಡು, ಆಹಾ ಎಂತ ಸಾಹಸ. ಈಗ ನೋಡಿ, ಒಂದು ಕಾಲದ ಸೀಟ್ ಮೇಲೆ ಇಟ್ಟು ಏರೋಪ್ಲೇನ್ ಮಾದರಿಯಲ್ಲಿ ನಾಯಕ್ ಹೇಮಂತ್ ಕುಮಾರ್ ಮತ್ತು ನಾಯಕ್ ಶಿವಕೃಷ್ಣ ಇದನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಜೋಕರ್ ಪ್ರದರ್ಶನ. ಈ ಜೋಕರ್ಗಳಂದ್ರೆ ಸಾಕಷ್ಟು ಪ್ರಾವೀಣ್ಯತೆಯನ್ನ ಹೊಂದಿರುವಂತವ್ರು. ವೇಷ ಮಾತ್ರ ಜೋಕರ್ದು, ನೆರೆದಿರುವಂತಹ ಮಕ್ಕಳಿಗೆ ಒಂದಷ್ಟು ಮನರಂಜನೆಯನ್ನು ಕೊಡೋದಕ್ಕೋಸ್ಕರ ಮಾಡ್ತಿರುವಂತದ್ದು. ಈಗ ವಾಕ್ ಓವರ್ ಜಿಮ್ಮಿ ಇದನ್ನು ಮಾಡ್ತಾ ಇದ್ದಾರೆ ನಾಯಕ್ ಸುಖಜಿಂದರ್ ಸಿಂಗ್ ಮತ್ತು ಲ್ಯಾನ್ಸ್ ನಾಯಕ್ ಸೀತಾರಾಮ್. ನಗಿಸೋದು ತುಂಬಾ ಕಷ್ಟವಾದ ಕೆಲಸ. ಕಷ್ಟನೇ ಅದು. ಇಂಥ ಬೈಕ್ ಮೇಲೆ ಕೂತ್ಕೊಂಡು, ಅದು ಮೂವಿಂಗ್ ಬೈಕ್ ಮೇಲೆ ಕೂತ್ಕೊಂಡು ನಗಿಸೋಂತ ಮಾಡೋದು ತುಂಬಾನೇ ಕಷ್ಟ. ಸಾಮಾನ್ಯವಾಗಿ ನಗಿಸೋದೇ ಕಷ್ಟ, ಇನ್ನು ಸಾಹಸ ಮಾಡ್ಕೊಂಡು ನಗಿಸೋದು ಇನ್ನೂ ಕಷ್ಟ ಸಾಧ್ಯ. ಈಗ ಮಾಡ್ತಾ ಇರೋಂಥದ್ದು ರಿವರ್ಸ್ ಪೇರ್ ರೈಡಿಂಗ್ ಅಂತ. ನಾಯಕ್ ಈರಪ್ಪ ದುಂಡಿ ಮತ್ತೆ ನಾಯಕ್ ಮಂಜುನಾಥ್ ಇದನ್ನ ನಡೆಸ್ಕೊಟ್ಟಿದ್ದಾರೆ. ಇದರ ನಂತರ ರಿವರ್ಸ್ ಏರೋಪ್ಲೇನ್ ನ ನಾಯಕ ಮೋಹನ್ ಮತ್ತು ನಾಯಕ ವೆಂಕಟೇಶ್ವರಲು ಇವರು ರಿವರ್ಸ್ ಏರೋಪ್ಲೇನ್ ನ ಈಗ ಪ್ರದರ್ಶನ ಮಾಡ್ತಾ ಇದ್ದಾರೆ. ಫ್ಲೈಯಿಂಗ್ ಫಿಶ್ ನ NK ಫಕೀರಪ್ಪ ಮತ್ತೆ ನಾಯಕ್ ಫಕೀರಪ್ಪ ಮತ್ತೆ 3 ಜನ, ಒಟ್ಟು 4 ಜನ ಈ ಒಂದು ಫ್ಲೈಯಿಂಗ್ ಫಿಶ್ ನ ಪ್ರದರ್ಶನವನ್ನ ಮಾಡಿದ್ದಾರೆ. ಟಿ ಆಕಾರದಲ್ಲಿ ಒಂದು ಮೋಟಾರ್ ಸೈಕಲ್ ಮೇಲೆ 4 ಜನ ಕೂತು
ಟಿ ಆಕಾರವನ್ನ ಮಾಡಿ ಮುಂದೆ ಸಾಗ್ತಾ ಇದ್ದಾರೆ. ಈಗ ಏಣಿ ಮೇಲೆ ಇಬ್ರು ಏಣಿಯನ್ನ ಹತ್ಕೊಂಡು ಕೆಳಗಡೆ ಬೈಕ್ ಅನ್ನು ಓಡಿಸೋದಕ್ಕೆ ಬೇರೆ ಯಾರು ಇಲ್ಲ, ಅವರುಗಳ ಬ್ಯಾಲೆನ್ಸ್ ಅಲ್ಲಿ ಇಬ್ರು ಇದ್ದಾರೆ. ಆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸುಖದೇವ್ ಸಿಂಗ್ ಮತ್ತೆ ಹೌಶಿಶ್ ಪಾಲ್. ವೀಲಿಂಗ್ ಮಾಡ್ತಾ ಬರ್ತಾ ಇದ್ದಾರೆ ನೋಡಿ. ಗಾಯಕ್ವಾಡ್ ಮತ್ತೆ ಲೆಫ್ಟಿನೆಂಟ್ ನಾಯಕ್ ಸಂತೋಷ್ ಅಂತ ವೀಲಿಂಗ್ ಒಂದೇ ಚಕ್ರದಲ್ಲಿ ಮೋಟಾರ್ ಸೈಕಲ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಓಡಿಸೋದು. ಇದು ಟಿವಿಎಸ್, ನೀವು ಆಗ್ಲೇ ಹೇಳಿದಂತ ಟಿವಿಎಸ್ ಬೈಕ್ ಆಗಿದೆ ಇದು. ಇದಕ್ಕೆ ಸುದರ್ಶನ್ ಚಕ್ರ ಈ ಕಸರತ್ತು ಮಾಡ್ತಾ ಇರೋದು. ಈ ತರದ ಸಾಹಸದ ಮೂಲಕ ಜನರನ್ನ ತುದಿಗಾಲ ಮೇಲಿಸಿದ್ದಾರೆ. ಚಿಕ್ಕರ ಮುಂದೆ ಬರ್ತಕ್ಕಂಥದ್ದು ರಾಕೆಟ್. ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಹಕಾರ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ ನೀಡುತ್ತಿರುವ ಸಂಸ್ಥೆ. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ ಮತ್ತು ತರಬೇತಿ ಪ್ರಚಾರ ನೀಡುತ್ತಿರುವ ಸಂಸ್ಥೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಹಾಗೂ ಸಹಕಾರ ಇಲಾಖೆಯವರು ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ವಿಶ್ವ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಹಕಾರ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು. ಸಹಕಾರ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ ನೀಡುತ್ತಿರುವ ಸಂಸ್ಥೆ. ನಮಸ್ಕಾರ. ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ, ಮನಸೂರೆಗೊಂಡ ಕಲಾ ತಂಡಗಳ ಪ್ರದರ್ಶನ, ಸ್ತಬ್ಧಚಿತ್ರಗಳು. ದೇಶಾದ್ಯಂತ ಸಂಭ್ರಮದ ವಿಜಯದಶಮಿ ಆಚರಣೆ, ರಾಮ್ಲೀಲಾ ಮೈದಾನದಲ್ಲಿ ರಾವಣ ಪ್ರತಿಕೃತಿ ದಹನ, ರಾಷ್ಟ್ರಪತಿ ಪ್ರಧಾನಿ ಭಾಗಿ. 2022ರ ವೇಳೆಗೆ ಎಲ್ಲರಿಗೂ ವಸತಿ, ಸರ್ಕಾರದ ಸಂಕಲ್ಪ, ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಅಮೃತಸರ ಬಳಿಯ ಚೌರಾ ಬಜಾರ್ನಲ್ಲಿ ಜನರ ಮೇಲೆ ಹರಿದ ರೈಲು, 50ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರುವ ಶಂಕೆ. ವಾರ್ತೆಗಳ ವಿವರ. ಈ ಸಾಲಿನ ಐತಿಹಾಸಿಕ ಮೈಸೂರು ದಸರಾ ಜಂಬೂ ಸವಾರಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಸಾಂಸ್ಕೃತಿಕ ನಗರಿಗೆ ಆಗಮಿಸಿದ್ದ ದೇಶ ವಿದೇಶಿ ಪ್ರವಾಸಿಗರ ಮನಸೂರೆಗೊಂಡಿತು. ಈ ಕುರಿತು ಒಂದು ವರದಿ ನಡೆಯಿತು. ಅಂಬಾವಿಲಾಸ ಅರಮನೆಯ ಉತ್ತರ ದ್ವಾರದಲ್ಲಿ ಇರುವ ನಂದಿ ಧ್ವಜಕ್ಕೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪೂಜೆ ನೆರವೇರಿಸುವ ಮೂಲಕ ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ನೀಡಿದರು. ಅರಮನೆ ಆವರಣದಲ್ಲಿ ಚಿನ್ನದ ಅಂಬಾರಿಯಲ್ಲಿರುವ ನಾಡದೇವಿ ಚಾಮುಂಡೇಶ್ವರಿಗೆ ಮುಖ್ಯಮಂತ್ರಿ ಎಚ್.